ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಗಣೇಶ ಹಬ್ಬದ ನಿಮಿತ್ತ ಭಟ್ಕಳ ತಾಲೂಕಿನಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವ ಸಾರ್ವಜನಿಕ ಗಣೇಶ ಮಂಡಳಿಗಳೊಂದಿಗೆ ಸಹಾಯಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಭಟ್ಕಳ ತಾಲೂಕಾಡಳಿತ ಸೌಧದ ತಹಶೀಲ್ದಾರ್ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಸರ್ಕಾರದ ಮಾರ್ಗಸೂಚಿಯನ್ನು ನಗರ ಠಾಣೆ ವೃತ್ತ ನಿರೀಕ್ಷಕ ದಿವಾಕರ್ ಪಿಎಂ ವಿವರಿಸಿದರು. ನಗರದ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕಟ್ಟುನಿಟ್ಟಾಗಿ ನಿಯಮ ಪಾಲಿಸುವಂತೆ ಸುತ್ತೋಲೆ ಹೊರಡಿಸಿದೆ. ಗಣೇಶ ಹಬ್ಬದಲ್ಲಿ ಸಾರ್ವಜನಿಕ ಗಣೇಶೋತ್ಸವದ ಆಚರಣೆಗೆ ಪರವಾನಗಿಯನ್ನು ಎಲ್ಲಾ ಇಲಾಖೆಗಳ ಸಮನ್ವಯದಿಂದ ನೀಡುವಂತೆ ಮತ್ತು ಏಕ ಗವಾಕ್ಷಿ ಯೋಜನೆಯಲ್ಲಿ ಅನುಮತಿ ನೀಡುವಂತೆ ರಾಜ್ಯ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದೆ. ಗಣೇಶ ವಿಗ್ರಹವನ್ನು ಪ್ರತಿಷ್ಠಾಪಿಸಲು ಸೂಕ್ತವಾಗಿರುವ ಸ್ಥಳ, ಪೆಂಡಾಲ್, ವಿದ್ಯುತ್ ಸಂಪರ್ಕ ಇನ್ನು ಮುಂತಾದವುಗಳ ಪರವಾನಗಿಯನ್ನು ಕಂದಾಯ, ಲೋಕೋಪಯೋಗಿ ಇಲಾಖೆ, ಅಗ್ನಿಶಾಮಕ ದಳ ಹಾಗೂ ಪೊಲೀಸ್ ಇಲಾಖೆಗಳಿಂದ ಸಂಯೋಜಿತವಾಗಿ ಅಗತ್ಯವಿರುವ ಏಕಗವಾಕ್ಷಿ ಅಡಿಯಲ್ಲಿ ಪಡೆದುಕೊಳ್ಳಲು ಸೂಚಿಸಲಾಗಿದೆ. ಪರವಾನಗಿ ಪತ್ರವನ್ನು ನೀಡುವ ಮುನ್ನ ಆಯೋಜಕರಿಂದ ಕಾಲಕಾಲಕ್ಕೆ ಮಾತ್ರ ನ್ಯಾಯಾಲಯದ ನಿರ್ದೇಶನಗಳನ್ನು ಹಾಗೂ ಸಂಬಂಧಪಟ್ಟ ಇಲಾಖೆಗಳಿಂದ ನೀಡಿರುವ ಸೂಚನೆಗಳನ್ನು ಪಾಲಿಸುವ ಬಗ್ಗೆ ಮುಚ್ಚಳಿಕೆಯನ್ನು ಪಡೆಯಬೇಕು. ಪರಿಸರ ಮಾಲಿನ್ಯ ಉಂಟಾಗದ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜಿಸಬೇಕು. ಅಗತ್ಯವಿರುವ ಕಡೆಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು. ವಿಶೇಷವಾಗಿ ಹೈಟೆನ್ಷನ್ ತಂತಿಗಳು ಹಾದು ಹೋಗಿರುವ ಕಡೆಗಳಲ್ಲಿ ಯಾವುದೇ ಕಾರಣಕ್ಕೂ ಗಣೇಶ ಮೂರ್ತಿ ಸ್ಥಾಪಿಸಲು ಅನುಮತಿ ಇಲ್ಲ. ಕಾರ್ಯಕ್ರಮದ ಆಯೋಜಕರು ಮುಂಚಿತವಾಗಿ ನಿಗದಿತ ಸಮಯದ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಎಲ್ಲಾ ಸಂಘ ಸಂಸ್ಥೆಗಳ ಮುಖ್ಯಸ್ಥರನ್ನು ಒಳಗೊಂಡು ಸಭೆ ನಡೆಸಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು. ಅದೇ ರೀತಿ ಮತ್ತೆ ನೀವೆಲ್ಲರೂ ಕೂಡಿಸ್ತಾರೆ ಅದೇ ಜಾಗ ಬಿಟ್ಟು ಬೇರೆ ಜಾಗ ಅಂತ ಯಾವ್ದು ಚೇಂಜಸ್ ಇಲ್ಲ. ಮತ್ತೆ ಇನ್ನೊಂದು ಈ ವರ್ಷ ಯಾವ ರೀತಿ ಮುನ್ನೆಚ್ಚರಿಕೆ ಹೋಗ್ಬೇಕಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಳೆ ಆ ಟೈಮಲ್ಲಿ ಮಳೆ ಬಂದು ಯಾರು ನೋಡಿಲ್ಲ. ಮಳೆ ಬಂದಾಗ ಏನೇನು ಅವಾಂತರಗಳಾದ್ರು ಅಂತೇಳಿ ನೀವೆಲ್ಲ ನೋಡಿಲ್ಲ. ಇನ್ನು ಸ್ಥಳೀಯವಾಗಿ ಡಿಜೆ ಬಳಕೆಗೆ ಸಭೆಯಲ್ಲಿ ಗಣೇಶೋತ್ಸವ ಸಮಿತಿಯವರು ಅಧಿಕಾರಿಗಳಲ್ಲಿ ಕೇಳಿದ್ದು, ಇದಕ್ಕೆ ಡಿವೈಎಸ್ಪಿ ಕೆಯು ಬೆಳ್ಳಿಯಪ್ಪ ಅವರು ಸರ್ಕಾರದಿಂದ ಸದ್ಯಕ್ಕೆ ಡಿಜೆ ಬಳಕೆ ಪರವಾನಗಿ ಇಲ್ಲವಾಗಿದ್ದು ಮುಂದಿನ ದಿನದಲ್ಲಿ ಈ ಕುರಿತು ಆದೇಶ ಬಂದಲ್ಲಿ ಸಮಿತಿಯವರಿಗೆ ತಿಳಿಸಲಾಗುವುದು ಎಂದರು. ಎರಡನೇದು, ನೀವು ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ಹೇಳುವಂಥದ್ದು. ಇಲ್ಲಿ ಮಾಡಬೇಕು ಅಂತ ಹೇಳೋದಕ್ಕಿಂತ ನಾವು ಮಾಡಬಾರ್ದು ಯಾವುದು ಅಂತ ಹೇಳುವಂಥದ್ದು ಕೆಲವು ಜಾಸ್ತಿ ಇರ್ತದೆ. ನಾವೀಗ ನಿಮ್ದು ಒಂದು ಮೊದಲನೇದು ಏನು ಅಂತ ಹೇಳಿದ್ರೆ, ಈಗ ಕೆಲವರು ಹೇಳ್ಕೊಂಡು ಬರೋದು ಟ್ರಾಫಿಕ್ ಅಂತ ಅದೆಲ್ಲ ಪೊಲೀಸರ ಕೆಲಸ ನಾವು ಮಾಡ್ತೇವೆ. ಅದರ ಬಗ್ಗೆ ನಿಮಗೇನು ಅದ್ರ ಬಗ್ಗೆ ಜಾಸ್ತಿ ಇದು ಮಾಡಿಸ್ಕೋಬೇಡಿ. ಅದೇನು ಟ್ರಾಫಿಕ್ ವ್ಯವಸ್ಥೆಗಳು, ಬಂದೋಬಸ್ತ್ ವ್ಯವಸ್ಥೆಗಳು ನಾವು ಮಾಡಬೇಕು. ನಮ್ಮಿಂದ ಏನಾಗಬೇಕು, ಜಿಲ್ಲಾಡಳಿತದಾಗಲಿ ಪೊಲೀಸಿಂದಾಗಲಿ ಏನಾಗಬೇಕು ಅದನ್ನ ನಾವು ಮಾಡಬೇಕು. ನಾವು ಅದನ್ನು ನಾವು ಮಾಡ್ತೇವೆ. ಇಷ್ಟು ವರ್ಷ ಏನು ಯಾವ ರೀತಿ ನಿಮಗೆ ಬಂದೋಬಸ್ತ್ ಅಗತ್ಯಕ್ಕೆ ಸರಿಯಾಗಿ ಯಾವ ಇದಕ್ಕೆ ಎಷ್ಟು ಕೊಡಬೇಕು ಪೊಲೀಸರು ಹೇಳೋದು ಅಗತ್ಯಕ್ಕೆ ಸರಿಯಾಗಿ ನಾವು ಮಾಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಏನು ಮಾಡಬಾರ್ದು ಅಂತ ಹೇಳುವಂಥದ್ದು ನಾನು ನಿಮಗೆ ಕೆಲವು ಏನೋ ಇದನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಮೊದಲನೇದಾಗಿ ನೀವು ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಅದನ್ನು ನೀವು ನಮಗೊಂದು ಟೈಮ್ ಕೊಟ್ಟಿರ್ತೀರಿ, ಸಂಜೆ 6 ಗಂಟೆಗೆ ಹೊರಡ್ತೀವಿ ಅಂತ. ಆದಷ್ಟು ಆ ಸಮಯವನ್ನು ಪಾಲನೆ ಮಾಡುವಂಥದ್ದನ್ನು ಮಾಡಿಸ್ಕೊಡ್ತೀವಿ. ಯಾಕೆಂತೇಳಿದ್ರೆ ನಮಗೆ ಏನಾಗ್ತದೆ, ಬೇರೆ ಆದ್ರೆ ಒಂದೇ ಕಾರ್ಯಕ್ರಮಗಳು ಇರ್ತದೆ, ನಾವು ಒಂದು ಕಡೆ ಪೊಲೀಸ್ ಹಾಕಿರ್ತೇವೆ, ಅವನು ಬೆಳಿಗ್ಗೆವರೆಗೆ ಆದರೂ ಅವನು ಅದನ್ನು ನಡೆಸ್ಕೊಂಡು ಹೋಗ್ತಾನೆ, ಅವಾಗೇನು ಇದಾಗೋದಿಲ್ಲ. ಬಟ್ ಇಲ್ಲಿ ಆ ರೀತಿ ಆಗೋದಿಲ್ಲ. ಒಂದು ಕಾರ್ಯಕ್ರಮಗಳು ನಾವು ಆದ ತಕ್ಷಣ ಗಣಪತಿ ಇನ್ನೊಂದು ಕಡೆ ಇರ್ತದೆ. ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಒಂದೇ ಎಲ್ಲ ಕಡೆ ಕಾರ್ಯಕ್ರಮಗಳು ಇಲ್ಲಿಂದ ನಿಮಗೆ ಎಕ್ಸ್ಟ್ರಾ ಪೊಲೀಸ್ ಇನ್ನೊಂದು ಏನ್ ಮಾಡ್ಲಿಕ್ಕೆ ನಮಗೆ ಸಿಗದೇ ಇದೆ. ಒಂದು ಕಾರ್ಯಕ್ರಮ ಮುಗಿಸಿ ಇನ್ನೊಂದಕ್ಕೆ ಹೋಗಬೇಕಾಗ್ತದೆ. ಆದ ಕಾರಣ ಆದಷ್ಟು ನಿಮ್ಮ ಸಮಯಕ್ಕೆ ಸರಿಯಾಗಿ ನೀವು ಮಾಡುವಂಥದ್ದನ್ನು, ನೀವು ಕಾರ್ಯಕ್ರಮಗಳು ಆರಂಭ ಮಾಡುವಂಥದ್ದನ್ನು ಮತ್ತು ಮುಗಿಸುವಂಥದ್ದನ್ನು ನೀವು ಅದಕ್ಕೆ ಸ್ವಲ್ಪ ಮುತುವರ್ಜಿ ಕೊಟ್ಟರೆ ಒಳ್ಳೆಯದು. ಎರಡನೇದು, ನಿಮಗೂ ಗೊತ್ತಿದೆ, ಹೆಚ್ಚಾಗಿ ನಾವು ಧಾರ್ಮಿಕ ಆಚರಣೆಗೆ ನೀವು ಇದು ಕೊಡಿ, ಏನು ಮಾಡಬೇಕು, ಮೆರವಣಿಗೆಯಲ್ಲಿ ಏನು ಮಾಡಬೇಕು ಮಾಡಬಾರ್ದು ಅಂತ ಹೇಳುವಂಥದ್ದನ್ನು ನಾನು ನಿಮಗೆ ಹೇಳುವಂಥದ್ದು ಅಗತ್ಯ ಎಲ್ಲರಿಗೂ ಗೊತ್ತಿರುವಂಥದ್ದು. ಆದಷ್ಟು ಹೆಚ್ಚಿಗೆ ಧಾರ್ಮಿಕ ಆಚರಣೆಗಳ ಬಗ್ಗೆ ಗಮನ ಕೊಡಿ. ಬೇರೆ ಏನಾದರೂ ಇಶ್ಯೂಗಳು ಅವ್ರ ಬಗ್ಗೆ ಬಂದ್ರೆ ಜಾಸ್ತಿ ಅದರ ಬಗ್ಗೆ ಗಮನ ಕೊಡ್ಲಿಕ್ಕೆ ಹೋಗಬೇಡಿ. ಮೆರವಣಿಗೆಯಲ್ಲಿ ಇದ್ದಾಗ ಆದಷ್ಟು ಸ್ವಯಂ ಸೇವಕರನ್ನು ಉಪಯೋಗಿಸಿಕೊಳ್ಳಿ. ಪೊಲೀಸರು ಬರೋದು, ಮುಂದೆ ಹೋಗು ನಡಿ ಅಂತ ಹೇಳೋದು, ಮುಂದೆ ಹೋಗೋದು, ಆ ಕೆಲಸಗಳು ನಮಗೆ ಬೇಡ. ನೀವು ಏನಿದೆ, ನೀವು ಧಾರ್ಮಿಕ ನಿಮ್ಮ ಸ್ವಯಂ ಸೇವಕರಿಂದಲೇ ಅದನ್ನು ನಡೆಸ್ಕೊಂಡು ಹೋಗುವಂಥದ್ದನ್ನು ಮಾಡಿಕೊಳ್ಳಿ. ಮತ್ತೆ ಎರಡನೇದು, ಎಲ್ಲರೂ ಸೇರಿ ಹಬ್ಬ ಮಾಡೋ ರೀತಿಯಲ್ಲಿ ಆಗ್ಲಿ. ಯಾಕಂತ ಹೇಳಿದ್ರೆ ಇದು ಪೊಲೀಸರಿಗೆ ಏನಾಗ್ತದೆ, ನಮಗೆ ಯಾಕೆ ಬರ್ತಾವ ಈ ರೀತಿ ಹಬ್ಬ ಯಾಕೆ ಬರ್ತಾವ ಅಂತ ಹೇಳುವಂತ ವ್ಯವಸ್ಥೆಗಳು ಬೇಡ. ಆದ ಕಾರಣ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಹಬ್ಬಗಳನ್ನ ಮಾಡಿ, ಪೊಲೀಸರು ಏನನ್ನ ಆಯಾ ಕಾಲಕ್ಕೆ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದನ್ನು ಸ್ವಲ್ಪ ಫಾಲೋ ಮಾಡಿ. ಮತ್ತೆ ಏನಾದ್ರೂ ನಿಮಗೆ ತಕರಾರುಗಳಿದ್ದಲ್ಲಿ, ಏನೋ ಸಮಸ್ಯೆಗಳಿದ್ದಲ್ಲಿ ಆ ಕೂಡಲೇ ನಾವು ಅಲ್ಲೇ ಇರ್ತೇವೆ. ನಿಮಗೆ ಯಾರಿಗೇನು ಪೊಲೀಸ್ ಸ್ಟೇಷನ್ಗಳು ಯಾವುದು ಅಲ್ಲಿ ಇಲ್ಲದಲ್ಲಿ ಎಲ್ಲರೂ ಅಲ್ಲೇ ಇರ್ತಾರೆ. ಹೊಸದೇನಲ್ಲ, ಯಾವಾಗ ಬೇಕಾದ್ರೆ ನೀವುಗಳು ಬಂದು ನಿಮಗೆ ಸಂಬಂಧ ಇದ್ರೆ ಏನಾದರೂ ನೀವು ಹೇಳ್ಬೋದು. ಮತ್ತೆ ಆದಷ್ಟು ನಿಮ್ಮ ಪೆಂಡಲ್ ನಾವು ಸಿಸಿ ಕ್ಯಾಮರಾಗಳು ಎಲ್ಲರಿಗೂ ನಮಗೆ ಅರ್ಥ ಆಗ್ತದೆ. ಎಲ್ಲರಿಗೂ ಸಿಸಿ ಕ್ಯಾಮರಾ ಹಾಕುವಂತ ವ್ಯವಸ್ಥೆಗಳು ಎಲ್ಲ ಪೆಂಡಲ್ಗಳಿಗೆ ಆಗುದಿಲ್ಲ.
ಆದ್ರೆ ಇಂಪಾರ್ಟೆಂಟ್ ನಾವು ಯಾವುದು ಕೆಲವರು ನಾವು ಹೇಳ್ತೇವೆ, ಕೆಲವು ಏರಿಯಾಗಳಲ್ಲಿ ಇಂಪಾರ್ಟೆಂಟ್ ಏನಿದೆ ಅದಕ್ಕೆ ಅಟ್ಲೀಸ್ಟ್ CC ಕ್ಯಾಮೆರಾಗಳು ಮತ್ತು ನಿಮ್ಮ ಕಾರ್ಯಕ್ರಮ ಆಗುವಂತ ಸಂದರ್ಭದಲ್ಲಿ ವಿಡಿಯೋ ರೆಕಾರ್ಡಿಂಗ್ಗಳು ಇಂಥಗಳನ್ನು ಮಾಡುವಂತ ವ್ಯವಸ್ಥೆಗಳನ್ನು ಮಾಡಿಕೊಡಿ. ಕಂಡರ ಬಗ್ಗೆ ಹೆಚ್ಚಿನ ಜಾಗ್ರತೆ ವಹಿಸಿ. ಕರೆಂಟ್ ಇರ್ತದೆ, ಏನಾದ್ರು ಅಲ್ಲೇನಾಗಿರುತ್ತೆ, ಕರೆಂಟ್ ಕೊಟ್ಟಿರ್ತೀರಿ, ಇನ್ನೊಂದು ಕೊಟ್ಟಿರ್ತೀರಿ, ಕನೆಕ್ಷನ್ಸ್ ಟೆಂಪರರಿ ಕನೆಕ್ಷನ್ಸ್ ಎಲ್ಲ ಕೊಟ್ಟಿರ್ತೀರಿ. ಅಂತ ಸಂದರ್ಭದಲ್ಲಿ ಏನಾದ್ರು ಅವಘಡಗಳು ಆಗುವಂತ ಸಾಧ್ಯತೆಗಳು ಸಹ ಜಾಸ್ತಿ ಇರೋದ್ರಿಂದ ಅದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮುತುವರ್ಜಿ ವಹಿಸಿ ಅಂತ ಹೇಳ್ತಾ, ಅಲ್ಲಿಗೆ ಬರುವಂತ ಹೋಗುವಂತ ಜನರ ಸುರಕ್ಷತೆ ಬಗ್ಗೆ ನಿಮಗೆ ಎಚ್ಚರ ಇರಲಿ. ಯಾವುದೇ ರೀತಿ ಮುಂದೊಂದು ಸಹ ಯಾವುದೇ ಈಗ ಏನು ಇನ್ಸ್ಟ್ರಕ್ಷನ್ಸ್ ನಮಗೆ ಬಂದಿದೆ, ನಿಮಗೆ ಯಾರು ಕೇಳಿದ್ರೆ ಡಿಜೆ ಬಗ್ಗೆ ನಾವು ಹೇಳಿದ್ವಿ. ಏನು ಈಗ ಸದ್ಯ ಈಗಿನ ಮಟ್ಟಿಗೆ ಡಿಜೆ ಬಗ್ಗೆ ಯಾವುದೇ ರೀತಿಯ ಕೊಡಬೇಕು ಅಂತ ಹೇಳೋದು ಇಲ್ಲ. ಆದ್ರೆ ಮುಂದಕ್ಕೂ ಏನಾದ್ರು ಸರ್ಕಾರದ ನಿರ್ದೇಶನ ಬಂದ್ರೆ ಕೊಡಬೇಕು ಅಂತ ಹೇಳೋದು ಖಂಡಿತ ತಮಗೆ ಅದರ ಬಗ್ಗೆ ಏನು ಅದಕ್ಕೆ ಕಂಡೀಷನ್ಸ್ ಇರ್ತದೆ ಅದರ ಪ್ರಕಾರ ನಾವು ಕೊಡುವಂತ ವ್ಯವಸ್ಥೆಗಳನ್ನು ಮಾಡ್ಕೊಳ್ತೇವೆ ಅಂತ ಹೇಳುತ್ತಾ, ಎಲ್ಲಾ ಸಂದರ್ಭಗಳಲ್ಲೂ ನಮಗೆ ನಮ್ಮೊಟ್ಟಿಗೆ ನೀವು ಇದ್ದೀರಿ. ಈ ಹಬ್ಬ ಈಗ 31ರಿಂದ ಸ್ಟಾರ್ಟ್ ಆಗ ಸುಮಾರು 7 ದಿವಸಗಳ ಕಾಲ ಮೆರವಣಿಗೆಗಳು, 3ನೇ 5ನೇ 7ನೇ ದಿವಸಗಳು ಮೆರವಣಿಗೆಗಳು ಇರ್ತವೆ. ಅಂತ ಎಲ್ಲಾ ಸಂದರ್ಭದಲ್ಲೂ ಪೊಲೀಸರೊಂದಿಗೆ ಸಹಕಾರ ಕೊಡಿ, ಜಿಲ್ಲಾಡಳಿತ ಸಹಕಾರ ಕೊಡಿ ಅಂತ ಹೇಳ್ತಾ ಇದಕ್ಕೆ ಬಂದಿರುವಂತಹ ಇದೇ ವೇಳೆ ಧ್ವನಿವರ್ಧಕದ ಅಳವಡಿಕೆಗೆ ಸಭೆಯ ಬಳಿಕ ಅರ್ಜಿ ಪಡೆದು ಚಲನ್ ತುಂಬುವುದರ ಮೂಲಕ ಪರವಾನಗಿ ಪಡೆಯಬಹುದು ಎಂದು ಸಿಪಿಐ ದಿವಾಕರ್ ಅವರು ತಿಳಿಸಿದರು. ಇನ್ನು ಸಮಿತಿಯ ಪ್ರಮುಖರಾದ ಶಂಕರ್ ಶೆಟ್ಟಿ, ಶ್ರೀಧರ್ ನಾಯ್ಕ್ ಆಸರಕೇರಿ ಹಾಗೂ ಕೃಷ್ಣ ನಾಯ್ಕ್ ಆಸರಕೇರಿಯವರು ಕೆಲ ಸಲಹೆಗಳನ್ನು ತಾಲೂಕಾಡಳಿತಕ್ಕೆ ನೀಡಿದ್ದು, ಹಬ್ಬದ ದಿನ ಹಾಗೂ ವಿಸರ್ಜನೆಯ ವೇಳೆ ಟ್ರಾಫಿಕ್ ನಿಯಂತ್ರಣ ಮತ್ತು ಕಸ ವಿಲೇವಾರಿಯನ್ನು ಪುರಸಭೆಯು ಮುತುವರ್ಜಿಯಿಂದ ಮಾಡುವಂತೆ ತಿಳಿಸಿದರು. ಈ ವರ್ಷ ವಿಶೇಷವಾಗಿ ಗಣೇಶೋತ್ಸವ ಸಮಿತಿಯವರಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ 3 ವಿಭಾಗವಾದ ಸುಂದರ ಪರಿಸರ ಸ್ನೇಹಿ ಗಣಪ, ಸುಂದರ ಅಲಂಕೃತಗೊಂಡ ಗಣೇಶ ಹಾಗೂ ಸಮಿತಿಯಿಂದ ಭಕ್ತರಿಗೆ ದರ್ಶನಕ್ಕೆ ಮಾಡಲಾದ ವ್ಯವಸ್ಥೆಯನ್ನು ಗಮನಿಸಿ ತಾಲೂಕಾಡಳಿತದಿಂದ ಬಹುಮಾನವನ್ನು ನೀಡುವುದಾಗಿ ಸಿಪಿಐ ದಿವಾಕರ್ ಘೋಷಣೆ ಮಾಡಿದರು. ನಂತರ ಮಾತನಾಡಿದ ಡಿವೈಎಸ್ಪಿ ಕೆಯು ಬೆಳ್ಳಿಯಪ್ಪ ಅವರು, ಗಣಪತಿ ವಿಸರ್ಜನೆಯ ವೇಳೆ ನಿಗದಿ ಮಾಡಿದ ಸಮಯಕ್ಕೆ ಮೆರವಣಿಗೆ ಆರಂಭಿಸಿದ್ದಲ್ಲಿ ಪೊಲೀಸ್ ಇಲಾಖೆಗೆ ಬಂದೋಬಸ್ತ್ಗೆ ಅನುಕೂಲವಾಗಲಿದೆ. ಇನ್ನು ಮೆರವಣಿಗೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ನೀಡಿ ಅನಾವಶ್ಯಕ ಗದ್ದಲವಿಲ್ಲದೆ ನಿಮ್ಮ ಸಮಿತಿಯಿಂದಲೇ ಸ್ವಯಂ ಸೇವಕರನ್ನು ನೇಮಿಸಿಕೊಂಡಲ್ಲಿ ಇಲಾಖೆಗೆ ಸಹಕಾರಿಯಾಗಲಿದೆ. ಇನ್ನು ಕೆಲ ಪ್ರದೇಶದಲ್ಲಿ ಸಮಿತಿಯವರು ಸಿಸಿಟಿವಿ ಅಳವಡಿಸಬೇಕಾಗಿದ್ದು, ಈ ಕುರಿತು ಸಮಿತಿ ಅವರಿಗೆ ಸೂಚನೆ ನೀಡಲಿದ್ದೇವೆ ಎಂದರು. ನಂತರ ಅಧ್ಯಕ್ಷತೆ ವಹಿಸಿದ್ದ ಸಹಾಯಕ ಆಯುಕ್ತೆ ಮಮತಾದೇವಿ ಜಿಎಸ್ ಅವರು ಮಾತನಾಡಿದ್ದು, 2 ವರ್ಷ ಕೋವಿಡ್ ಹಿನ್ನೆಲೆ ಸರ್ಕಾರದ ಕಟ್ಟುನಿಟ್ಟಿನ ಮಾರ್ಗಸೂಚಿಯಂತೆ ಹಬ್ಬವನ್ನು ಸಮಿತಿಯವರು ಆಚರಿಸಿದ್ದರು. ಆದರೆ ಈ ಬಾರಿ ವಿಜೃಂಭಣೆಯ ಆಚರಣೆಗೆ ಸರ್ಕಾರದಿಂದ ಅಡೆತಡೆ ಇಲ್ಲವಾಗಿದೆ. ಮುಖ್ಯವಾಗಿ ಶಾಂತಿಯುತ ಸುವ್ಯವಸ್ಥಿತವಾಗಿ ಹಬ್ಬವನ್ನು ಸಮಿತಿಯವರು ಆಚರಿಸಿ ಸಹಕರಿಸಬೇಕು. ಬರುವಂತಹ ಭಕ್ತರಿಗೆ ಸೂಕ್ತ ದರ್ಶನಕ್ಕೆ ನೀಡುವಂತೆಯೂ ತಿಳಿಸಿದರು. ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೂ ಆಗ್ತಾ ಇರಲಿಲ್ಲ. ಸರ್ಕಾರದ ಸುತ್ತೋಲೆಗಳು ಕೂಡ ನಿಮ್ಮನ್ನೆಲ್ಲ ಒಂದ್ ಕಡೆ ಕಡಿವಾಣ ಹಾಕುವ ರೀತಿ ಇರ್ತಿತ್ತು. ಈ ಸರಿ ಎಲ್ಲರಿಗೂ ಖುಷಿ ಆಗುವಂತ ಸಂದರ್ಭ ಏನಂದ್ರೆ ನಮ್ಮ ಸಂಘರ್ಷ ಕಡಿಮೆ ಇರುತ್ತೆ. ಸೊ ಒಳ್ಳೆ ರೀತಿಯಲ್ಲಿ ಹಬ್ಬ ಆಚರಣೆ ಮಾಡೋಣ. ಮತ್ತೆ ಇದೇ ಒಂದು ಪೀಸ್ ಕಮಿಟಿ ಮೀಟಿಂಗ್ ಮೂಲಕ ಎಲ್ಲರಲ್ಲಿ ವಿನಂತಿಸಿಕೊಳ್ಳೋದು ಏನಂದ್ರೆ, ಈ ಒಂದು ಹಬ್ಬದ ವಾತಾವರಣದಲ್ಲಿ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಶಾಂತಿಯುತವಾಗಿ ಮಾಡ್ಕೊಂಡು ಹೋಗೋಣ. ಸೊ ಎಲ್ಲರೂ ಸಹಕಾರ ಖಂಡಿತ ಇದರಲ್ಲಿ ಬೇಕು, ನಮ್ಮ ಸಹಕಾರ ಕೂಡ ಇರುತ್ತೆ. ಸೊ ಆದಷ್ಟು ಯಾವುದೇ ಒಂದು ಗೊಂದಲ ಆಗಬಾರ್ದು. ಎಲ್ಲರೂ ಅರ್ಜಿಗಳನ್ನ ಸಮಿತಿ ಕೊಡಿ. ಅದು ಏನೇ ಇದ್ರು ಕೂಡ ನಮ್ಮ ಇಲಾಖಾ ಸಿಬ್ಬಂದಿ, ಇಲಾಖಾ ಅಧಿಕಾರಿಗಳು ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡ್ತಾರೆ. ಏನೇ ಒಂದು ಇಶ್ಯೂಸ್ ಇದ್ರು ಕೂಡ ಮುಂಚೆನೆ ಅಧಿಕಾರಿಗಳ ಗಮನಕ್ಕೆ ತರಬೇಕು. ಮೊದಲು ತಹಸೀಲ್ದಾರ್ಗೆ, ತದನಂತರ ನನಗೆ, ಮೊದಲು ಸಿಪಿಐ ಅವರಿಗೆ, ತದನಂತರ ಡಿವೈಎಸ್ಪಿ ಸರ್. ಸೊ ಆ ರೀತಿ ಮಾಡಿದ್ರೆ ನಮ್ಗೆ ಅವರ ಹಂತದಲ್ಲೇ ಅಡ್ರೆಸ್ ಆಗುವಂತ ಇಶ್ಯೂಸ್ ಅಲ್ಲೇ ಆಗುತ್ತೆ. ಏನಾದ್ರೂ ಅದು ಮೀರಿ ಇದ್ರೆ ನಾವು ಅದನ್ನ ಇಮಿಡಿಯೇಟ್ ಆಗಿ ಅಡ್ರೆಸ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಡಾಕ್ಟರ್ ಸುಮಂತ್ ಬಿಇ, ಗ್ರಾಮೀಣ ಠಾಣಾ ಸಿಪಿಐ ಮಹಾಬಲೇಶ್ವರ್ ನಾಯ್ಕ್, ಭಟ್ಕಳ ಪುರಸಭೆ ಮುಖ್ಯಾಧಿಕಾರಿ ಸುರೇಶ್, ಜಾಲಿಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ರಾಮಚಂದ್ರ ವರ್ಣೇಕರ್, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ್ ಚಿಕ್ಕನಮನೆ ಸೇರಿದಂತೆ ತಾಲೂಕಿನ ನಾನಾ ಭಾಗದ ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸುಳ್ಳು ಹೇಳುವುದನ್ನೇ ಕರಗತ ಮಾಡಿಕೊಂಡಿರುವ ಬಿಜೆಪಿಯವರು 100 ಬಾರಿ ಸುಳ್ಳು ಹೇಳಿ ಸುಳ್ಳನ್ನೇ ಸತ್ಯ ಮಾಡಲು ಹೋಗಿ ವಿಫಲರಾಗಿದ್ದಾರೆ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸಂಯೋಜಕರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಚುನಾವಣಾ ಉಸ್ತುವಾರಿಗಳಾದ ರವಿಶಂಕರ್ ಶೇರಿಗಾರ್ ಹೇಳಿದರು. ಅವರು ಇಂದು ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡುತ್ತಿದ್ದರು. ಪ್ರಪಂಚವೇ ಮೆಚ್ಚಿ ಕೊಂಡಾಡಿದ ಖ್ಯಾತ ಆರ್ಥಿಕ ತಜ್ಞ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರದ ಆಡಳಿತವನ್ನು ಸುಳ್ಳು ಆರೋಪಗಳಿಂದ ಟೀಕಿಸುತ್ತಿದ್ದ ಬಿಜೆಪಿ ಇಂದು ತನ್ನ ಆಡಳಿತದಲ್ಲಿ ಮಾಡುತ್ತಿರುವುದೇನು ಎಂದು ಪ್ರಶ್ನಿಸಿದರು.
ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರ ಜಾರಿಯಲ್ಲಿ ತಂದ ಜನಪ್ರಿಯ ಯೋಜನೆಗಳಾದ ನರೇಗಾ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, ಆಹಾರ ಭದ್ರತೆ ಯೋಜನೆ, ರಾಷ್ಟ್ರೀಯ ಆರೋಗ್ಯ ಸುರಕ್ಷಾ ಯೋಜನೆ, ಸರ್ವ ಶಿಕ್ಷಣ ಅಭಿಯಾನ ಎಲ್ಲವನ್ನೂ ಗಾಳಿಗೆ ತೂರಿ ಕಳೆದ 8 ವರ್ಷಗಳಿಂದ ಅಧಿಕಾರ ನಡೆಸುತ್ತಿರುವ ಬಿಜೆಪಿ ಸರ್ಕಾರ ಬರೇ ಸುಳ್ಳಿನಿಂದ ದೇಶ ನಡೆಸುತ್ತಿದೆ ಎಂದು ಖಾರವಾಗಿ ನುಡಿದರು. 2001ರ ಆಸುಪಾಸಿನಲ್ಲಿ ಮೊಬೈಲ್ ಬಳಕೆ ಮಾಡುವಾಗ ರೋಮಿಂಗ್ ಕರೆಗೂ ದರ ನಿಗದಿಪಡಿಸುತ್ತಿದ್ದ ಸರ್ಕಾರ 2009ರ ಹೊತ್ತಿಗೆ 2G ತರಂಗಾಂತರ ಜಾರಿ ಮಾಡುವ ಮೂಲಕ ಅತಿ ಕಡಿಮೆ ದರದಲ್ಲಿ ಮೊಬೈಲ್ ಬಳಕೆದಾರರಿಗೆ ಅನುಕೂಲ ಮಾಡಿಕೊಟ್ಟ ಶ್ರೇಯಸ್ಸು ಡಾ ಮನಮೋಹನ್ ಸಿಂಗ್ ಸರ್ಕಾರಕ್ಕೆ ಸಲ್ಲುತ್ತದೆ ಎಂದರು. ಆದರೂ ವಿನಾಕಾರಣ 2G ಸ್ಪೆಕ್ಟ್ರಮ್ ವಿತರಣೆಯನ್ನು ದೊಡ್ಡದು ಮಾಡಿ ಸುಳ್ಳು ಆರೋಪಗಳ ಮೂಲಕ ಯುಪಿಎ ಸರ್ಕಾರಕ್ಕೆ ಕಳಂಕ ತರುವ ಕೆಲಸ ಮಾಡಿ ಸರ್ಕಾರ ಪತನಕ್ಕೂ ಬಿಜೆಪಿ ನಾಂದಿ ಹಾಡಿತು ಎಂದರು. ತುಂಬಾ ಹೇಳಿ, ಆದ್ರೆ 2G ಸ್ಪೆಕ್ಟ್ರಮ್ ಏನಾಗಿದೆ, ಇಡೀ ದೇಶದಲ್ಲಿ 2001-2ರಲ್ಲಿ ಮೊಬೈಲ್ಗೆ ರೋಮಿಂಗ್ಗೆ ಚಾರ್ಜ್ ಇತ್ತು, ಇರ್ಲಿಲ್ವಾ ಸರ್? ಇತ್ತ ಇಲ್ವಾ? ಅದ ನಂತರ ಒಂದೊಂದು ಮನೆಯಲ್ಲಿ 10 ಮೊಬೈಲ್ ಬಂದು ಇಡೀ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರವೇ ಭಾರತ ದೇಶದಲ್ಲಿ ಡೆವಲಪ್ ಆಗ್ಲಿಕ್ಕೆ ಕಾರಣ ಯಾರು? ಅದೇ 2G ಸ್ಪೆಕ್ಟ್ರಮ್ ಅನ್ನು ಕಮ್ಮಿ ಬೆಲೆಯಲ್ಲಿ ಕೊಟ್ಟದ್ರಿಂದ ಎಲ್ರಿಗೂ ಉಚಿತ ಇನ್ಕಮಿಂಗ್ ಔಟ್ಗೋಯಿಂಗ್ ಎಲ್ಲ ಕೊಡ್ಲಿಕ್ಕಾಯ್ತು. ಹಾಗಾಗಿ ಏನಾಯ್ತು, ದೇಶದ ಇದು ಯಾವುದು ದೇಶ ಇದಾಗಿ ಬೆಳೆಯಿತು, ಅಭಿವೃದ್ಧಿ ಆಯಿತು. ಅದನ್ನು ಎಲ್ಲೂ ಹೇಳುದಿಲ್ಲ. ಅದೇ 2G ಸ್ಪೆಕ್ಟ್ರಮ್ ಅನ್ನ ವರದಿಯನ್ನ CAG ಮತ್ತೆ ಅಷ್ಟು ಲಾಸ್ ಆಗ್ಲಿಲ್ಲ ಅಂತ ಹೇಳಿತ್ತು, ಅದು ಹಗರಣ ಅಲ್ಲ ಅಂತ ಹೇಳಿತ್ತು 5 ವರ್ಷ ಬಿಟ್ಟು. ಆಗಲಿ ಬಿಜೆಪಿ ಬಂದಾಗಿತ್ತು, ಅವರಿಗೆ ಸುಳ್ಳು ಹೇಳಿದ್ದು ಸಜ್ಜೆ ಆಗಿತ್ತಲ್ವಾ? ಅದು ಹೇಳಿದ್ದು ನಾವು ಅದನ್ನು ಯಾವಾಗ ಮತದಾರರಿಗೆ ತಿಳಿಸುದಿಲ್ವಾ ಅಲ್ಲಿವರೆಗೆ ನಮ್ಗೆ ಗೆಲ್ಲಿಕ್ಕೆ ಕಷ್ಟ. ಯಾಕಂತ ಹೇಳಿದ್ರೆ ಒಬ್ಬ ಎಜುಕೇಟೆಡ್ ಇದ್ರೆ ನಮ್ಮಲ್ಲಿ, ನಮ್ಮ ಕಾರ್ಕಳ ಇರ್ಬೋದು, ಉಡುಪಿಯಲ್ಲಿ ಇರ್ಬೋದು, ಅಲ್ಲಿ ಒಬ್ಬ ಕಾಲೇಜಿಗೆ ಹೋಗ್ತಾನೆ, ಅವ ಡಿಗ್ರಿ ಆಗಿದ್ರೆ ಸಾಕು, ಅಯ್ಯೋ ಡಿಗ್ರಿ ಆಗಿ ನೀನು ಕಾಂಗ್ರೆಸ್, ಅವನಿಗೆ ಹುಳ ಬಿಡುದು ಮನಸ್ಸಿಗೆ. ಅವ ಏನ್ ಎಣಿಸ್ತಾನೆ, ಅವನ ಮನೇಲಿ ಏನ್ ಎಣಿಸ್ತಾನೆ, ಅಯ್ಯೋ ಹಾಗಾದ್ರೆ ಡಿಗ್ರಿ ಎಲ್ಲ ಕಲ್ತವರು ಕಾಂಗ್ರೆಸ್ ಓಟ್ ಹಾಕ್ಲಿಕ್ಕಿಲ್ವಾ? ಅವನು ಏನು ಹೇಳೋದಿಲ್ಲ, ಹುಳ ಬಿಡುದು ಮಾತ್ರ. ಇವ ಮತ್ತೊಂದ್ಸಲ ಯಾರಲ್ಲಿ ನಾನು ಕಾಂಗ್ರೆಸ್ ಅಂತ ಹೇಳೋದಿಲ್ಲ. ಯಾಕೆ ಗೊತ್ತಾ, ಹೇಳಿಕ್ಕೆ ಧೈರ್ಯ ಬರೋದಿಲ್ಲ. ಅದೇ ನಾವು ಅವನಿಗೆ ನಾವು ಕಲಿಸಿಕೊಟ್ರೆ, ನೀವು ಯಾಕೆ ಕಾಂಗ್ರೆಸ್ ಇರ್ಬೇಕಂತ ಕಲಿಸಿಕೊಟ್ರೆ ಇಂತಹ ಪ್ರಶ್ನೆ ಕೇಳುವುದಿಲ್ಲ ಅವರಿಗೆ. ಅಲ್ಲಿಯವರೆಗೆ ನಾವು ಬೂತ್ ಮಟ್ಟದಲ್ಲಿ ಶಾಲೆಯಲ್ಲಿ ಶಿಕ್ಷಕರು ಇರ್ಬೋದು, ಎಲ್ಲರೂ ನಮ್ಮ ಪರ ಇಲ್ಲ. ನಾವು ಬೂತ್ ಮಟ್ಟದಲ್ಲಿ 10-15 ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಿಸಾನ್ ವಿಭಾಗದ ಅಧ್ಯಕ್ಷ ಶಿವಾನಂದ ಹೆಗಡೆ ಕಡ್ತೋಕ ಮಾತನಾಡಿ, ರಾಜ್ಯದಲ್ಲಿ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಜನತೆಗೆ ಉತ್ತಮ ಆಡಳಿತ ನೀಡಲು ವಿಫಲವಾಗಿದೆ ಎಂದರು. ರಾಜ್ಯದಲ್ಲಿ ಕೇವಲ ಭಾವನಾತ್ಮಕ ವಿಷಯಗಳನ್ನು ಮುಂದಿಟ್ಟು ಜನರಲ್ಲಿ ವಿಷಬೀಜ ಬಿತ್ತುವ ಕೆಲಸವನ್ನು ತಕ್ಷಣ ಬಿಜೆಪಿ ಸರ್ಕಾರ ನಿಲ್ಲಿಸಬೇಕೆಂದು ಆಗ್ರಹಿಸಿದರು. ಹೊನ್ನಾವರ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶ್ರೀಮತಿ ಪುಷ್ಪಾ ಮಹೇಶ್ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯದ ಬಿಜೆಪಿ ಸರ್ಕಾರ ದಿನದಿಂದ ದಿನಕ್ಕೆ ಅಗತ್ಯ ವಸ್ತುಗಳ ಬೆಲೆಯನ್ನು ಏರಿಸುತ್ತಿದ್ದು ಮಹಿಳೆಯರು ಸಂಸಾರ ನಿಭಾಯಿಸುವುದು ಕಷ್ಟವಾಗಿದೆ ಎಂದರು. ಅಡಿಗೆ ಅನಿಲದ ಬೆಲೆ 1500 ಗಡಿ ದಾಟಿದ್ದು ಅಡುಗೆ ಎಣ್ಣೆಗಳು ಕೈಗೆ ನಿಲುಕದಂತಾಗಿದೆ. ಹಾಲಿನ ಉತ್ಪನ್ನಗಳಾದ ಮಜ್ಜಿಗೆ, ಮೊಸರಿಗೂ ಜಿಎಸ್ಟಿ ನಿಗದಿಪಡಿಸುವಂತಹ ಸರ್ಕಾರ ಇನ್ನೇನು ಉತ್ತಮ ಆಡಳಿತ ನೀಡಲು ಸಾಧ್ಯವೆಂದು ಹೇಳಿದರು. ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಪ್ ಎನ್ ತೆಂಗೇರಿ ಎಲ್ಲರನ್ನೂ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ, ಹೊನ್ನಾವರ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿದ್ದು ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಎಲ್ಲಾ ಮುಖಂಡರು ಒಗ್ಗೂಡಿ ಕಾಂಗ್ರೆಸ್ ಪಕ್ಷದ ಪತಾಕೆಯನ್ನು ಹಾರಿಸುವುದು ಶತಸಿದ್ಧ ಎಂದರು. ಹೊನ್ನಾವರ ಬ್ಲಾಕ್ ಶಕ್ತಿ ವಿಭಾಗದ ಸಂಚಾಲಕರಾದ ಬಾಲಚಂದ್ರ ನಾಯ್ಕ್ ವಂದಿಸಿದರು. ಸಭೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ರವಿಶೆಟ್ಟಿ ಕೌಲಕ್ಕಿ, ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಜಿಕ್ರಿಯಾ ಶೇಖ್, ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಕೃಷ್ಣ ಹರಿಜನ್, ಸೇವಾದಳ ವಿಭಾಗದ ಅಧ್ಯಕ್ಷ ಮೋಹನ್ ಆಚಾರಿ, ಇಂಟೆಕ್ ಅಧ್ಯಕ್ಷ ಆಗ್ನೇಲ್ ಡಯಾಸ್, ಸೇವಾದಳದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಮಾರಿಮನೆ, ನಗರ ಘಟಕದ ಅಧ್ಯಕ್ಷ ಚಂದ್ರಶೇಖರ್ ಚಾರೋಡಿ, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶ್ರೀಮತಿ ಮಮತಾ ಶೇಖ್, ಶ್ರೀಮತಿ ಆಶಾ ಮಡಿವಾಳ್, ಜೋಸೆಫ್ ಡಿಸೋಜಾ, ನವೀನ್ ಡಿಸೋಜಾ, ಮನ್ಸೂರ್ ಶೇಖ್, ರಾಘವೇಂದ್ರ ಮೇಸ್ತಾ, ಗಿರೀಶ್ ಗೌಡ, ಗಣೇಶಾಚಾರಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಹೊನ್ನಾವರದ ನಂಬರ್ 1 ಶಾಲೆಯಲ್ಲಿ ಆಯೋಜಿಸಿದ ತಾಯಂದಿರ ಸಮಾವೇಶ. ತಾಯಿಗೆ ದೇವರ ಸ್ಥಾನ ನೀಡಿದ್ದಾರೆ. ತಾಯಿಯ ಮಮತೆಗೆ ಯಾವುದೂ ಸಾಟಿ ಇಲ್ಲ ಎಂದು ಡಾಕ್ಟರ್ ವೈಶಾಲಿ ನಾಯ್ಕ್ ಹೇಳಿದರು. ಹೊನ್ನಾವರ ನಂಬರ್ 1 ಶಾಲೆಯಲ್ಲಿ ಗುರುವಾರ ಆಯೋಜಿಸಿದ ತಾಯಂದಿರ ಸಮಾವೇಶದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಹೆಣ್ಣಿಗೆ ತಾಯಿಯಾಗುವ ಅವಕಾಶವನ್ನು ದೇವರು ಕೊಟ್ಟಿದ್ದಾನೆ.
ಮಕ್ಕಳಲ್ಲಿ ಒಳ್ಳೆಯ ಗುಣ ಕಲಿಸಿ ಉತ್ತಮ ನಾಗರಿಕರಾಗಿ ಮಾಡುತ್ತಾಳೆ ಎಂದರು. ಮಕ್ಕಳಲ್ಲಿ ಟೀನೇಜ್ ಅಂದ್ರೆ 11 ಇಯರ್ಸ್ 10 ಇಯರ್ಸ್ 11 ಇಯರ್ಸ್ ಆದ್ಮೇಲೆ ಮಕ್ಕಳಲ್ಲಿ ಎಷ್ಟೋ ಸ್ವಲ್ಪ ಬದಲಾವಣೆ ಬರುತ್ತೆ. ಮೊದಲಿನ ಥರ ಇಲ್ಲ ಈಗಿನ ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಇರ್ಬೋದು ಅಥವಾ ನಮ್ಮ ಸುತ್ತಮುತ್ತಲಿನ ಪರಿಸರದ ಇನ್ಫ್ಲುಯೆನ್ಸ್ ಇರ್ಬೋದು. ಮಕ್ಕಳಲ್ಲಿ ಕೆಲವೊಂದು ಹಲವಾರು ಬದಲಾವಣೆಗಳು ನಾವು ಕಾಣ್ತಾ ಇದ್ದೇವೆ. ಸೊ ಆ ಒಂದು ಬದಲಾವಣೆಗೆ ತಕ್ಕಂತೆ ನಾವು ಮಕ್ಕಳನ್ನ ಬೆಳೆಸಬೇಕಾಗ್ತದೆ. ಅದ್ರ ಜೊತೆಗೆ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಅಂತಂದ್ರೆ ಮಕ್ಕಳಿಗೆ ಹೇಗೆ ಅಂತಂದ್ರೆ ಮಕ್ಕಳು ಯಾವಾಗಲೂ ಬೇಗನೆ ಮಕ್ಕಳು ಕೆಟ್ಟದನ್ನು ಕಲ್ತ್ಕೊಳ್ತಾರೆ. ಯಾವುದೇ ಮಕ್ಕಳಾಗಿರಲಿ ನಿಮಗೆಲ್ಲ ಗೊತ್ತಿರ್ಬೋದು, ಅದು ಎಷ್ಟೇ ಒಂದು ಇಂಟೆಲಿಜೆಂಟ್ ಆಗಿರಲಿ, ಎಷ್ಟೇ ಒಂದು ಉತ್ತಮ ಮಗು ಆಗಿರಲಿ, ಆದರೆ ಯಾವಾಗಲೂ ಮಕ್ಕಳ ಟೆಂಡೆನ್ಸಿ, ಹ್ಯೂಮನ್ ಟೆಂಡೆನ್ಸಿ ಅಂದರೆ ಮನುಷ್ಯನ ಸಹಜ ಕೂಡ ಯಾವಾಗಲೂ ಸ್ವಲ್ಪ ಕೆಟ್ಟದನ್ನು ಬೇಗ ಬೇಗ ಕಲ್ತ್ಕೊಂಡ್ಬಿಡ್ತಾರೆ. ಸೊ ಈಗ ನಮ್ಮಲ್ಲಿರುವ ಸುತ್ತಮುತ್ತ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ನಮ್ಮ ಸುತ್ತ ಪರಿಸರದಲ್ಲಿ ಹೋಗುವಂಥದ್ದು ಅದನ್ನೆಲ್ಲ ನೋಡಿ ಮಕ್ಕಳು ಕಲಿಯೋದು ಸಹಜ. ಆದರೆ ಅದನ್ನೆಲ್ಲ ಮೀರಿ ಮಕ್ಕಳು ಅದನ್ನ ನೋಡ್ಕೊಳ್ತಾರೆ, ಇದು ಕೆಟ್ಟದ್ದು, ಇದು ಒಳ್ಳೇದು, ನಾನು ಈ ಥರ ಮಾಡಬಾರ್ದು, ನಾನು ಈ ಥರ ಇನ್ನೊಬ್ರ ಜೊತೆ ಬಿಹೇವ್ ಮಾಡಬಾರ್ದು, ಅಥವಾ ನಾನು ಇನ್ನೊಬ್ರಿಗೆ ಈ ಥರ ನೋವು ಮಾಡಬಾರ್ದು, ಸಮಾಜಕ್ಕೆ ಒಂದು ಒಳ್ಳೇದಾಗಿರ್ಬೇಕು ಅಂತಲೇ ಆ ಕೆಟ್ಟದ್ದನ್ನು ನೋಡಿ ನಾವು ಅವ್ರಿಗೆ ಕಲಿಯುವಂಥ ಒಂದು ಆ ಥರ ಒಂದು ರೀತಿಯಲ್ಲಿ ನಾವು ಮಕ್ಕಳನ್ನ ಬೆಳೆಸಬೇಕು. ಮುಖ್ಯಾಧ್ಯಾಪಕಿ ಉಷಾ ನಾಯ್ಕ್ ಪ್ರಾಸ್ತಾವಿಕ ಮಾತನಾಡಿ, ಮನುಷ್ಯನ ಬದುಕಿನಲ್ಲಿ ತಾಯಿಯ ಸ್ಥಾನ ದೊಡ್ಡದು, ತಾಯಿಯ ಮಹತ್ವದ ಅರಿವು ಮೂಡಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು. ಎಸ್ಡಿಎಂಸಿ ಅಧ್ಯಕ್ಷೆ ಸವಿತಾ ಮೇಸ್ತಾ ಅಧ್ಯಕ್ಷತೆ ವಹಿಸಿದ್ದರು. ಶಿಕ್ಷಣ ಸಂಯೋಜಕಿ ಸೀಮಾ ನಾಯಕ್, ದೀಪಾ ನರೇಂದ್ರ ಕಾಮತ್, ಶಿಕ್ಷಕರಾದ ಕಮಲಾಕರ್ ನಾಯ್ಕ್, ಶುಭಾ ನಾಯ್ಕ್, ಪ್ರತಿಭಾ ನಾಯ್ಕ್ ಹಾಗೂ ವಿದ್ಯಾರ್ಥಿ ಪಾಲಕರು ಪಾಲ್ಗೊಂಡಿದ್ದರು. ಶಿಕ್ಷಕಿ, ಲೇಖಕಿ, ಇತಿಹಾಸಜ್ಞೆ, ಆಕಾಶವಾಣಿ ನಿರ್ದೇಶಕಿ ಹೀಗೆ ಹಲವು ರೀತಿಯಲ್ಲಿ ನಾಡಿಗೆ ಸಂದ ಜ್ಯೋತ್ಸ್ನಾ ಕೃಷ್ಣಾನಂದ್ ಕಾಮತ್ ಇವರು ದಿನಾಂಕ 24ರಂದು ಸಂಜೆ 4 ಗಂಟೆಗೆ ಬೆಂಗಳೂರು ಸ್ವಗೃಹದಲ್ಲಿ 85ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಪತಿ ಹೆಸರಾಂತ ಲೇಖಕ ದಿವಂಗತ ಡಾಕ್ಟರ್ ಕೃಷ್ಣಾನಂದ್ ಕಾಮತರ ಸಾಹಿತ್ಯಕ್ಕೆ ಸ್ಫೂರ್ತಿಯಾಗಿ, ಬಾಳ ಸಂಗಾತಿಯಾಗಿ, ಅನ್ಯೋನ್ಯ ಸಾಹಿತ್ಯ ದಂಪತಿಗಳ ಜೋಡಿ ಎಂದು ನಾಡಿಗೆ ಪರಿಚಿತರಾಗಿದ್ದರು. 1937ರಲ್ಲಿ ಜನಿಸಿದ ಜ್ಯೋತ್ಸ್ನಾರ ತಂದೆ ಗಣೇಶ್ ರಾವ್ ಕುಮಟಾದವರು ಪೋಸ್ಟ್ ಮಾಸ್ತರರಾಗಿದ್ದರು. ಇಂಗ್ಲಿಷ್, ಕನ್ನಡ ಸಾಹಿತ್ಯ ಪ್ರಿಯರಾಗಿದ್ದರು. ಮನೆಯಲ್ಲಿ ಗ್ರಂಥಾಲಯವಿತ್ತು. ಜ್ಯೋತ್ಸ್ನಾರಲ್ಲಿ ಸಹಜವಾಗಿ ಸಾಹಿತ್ಯಾಸಕ್ತಿ ಬೆಳೆಯಿತು. ಅವರು ಶಿಕ್ಷಕಿಯಾಗಿ ವೃತ್ತಿ ಆರಂಭಿಸಿ ಸಾಹಿತ್ಯದ ಅಧ್ಯಯನ ಮುಂದುವರಿಸಿದರು. ಇತಿಹಾಸದಲ್ಲಿ MA ಓದಿದ ಜ್ಯೋತ್ಸ್ನಾ ಧಾರವಾಡ ಆಕಾಶವಾಣಿಯ ಕಾರ್ಯನಿರ್ವಾಹಕಿಯಾಗಿ ಆಯ್ಕೆಗೊಂಡು ದೇಶದ ನಾನಾ ಭಾಗಗಳಲ್ಲಿ ನಿಲಯ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸಿ 1994ರಲ್ಲಿ ಬೆಂಗಳೂರಿನಲ್ಲಿ ನಿವೃತ್ತಿ ಪಡೆದರು. ಅಲೆಮಾರಿ ಸಾಹಿತಿ ಎಂದು ಪ್ರಸಿದ್ಧರಾಗಿದ್ದ ಹೊನ್ನಾವರ ಕೃಷ್ಣಾನಂದ್ ಕಾಮತರನ್ನು 1966ರಲ್ಲಿ ವಿವಾಹವಾದ ಜ್ಯೋತ್ಸ್ನಾ ಸಮಾನ ಆಸಕ್ತಿ, ಮನೋಭಾವ, ಧ್ಯೇಯಗಳಿಂದಾಗಿ ಇವರು ಆದರ್ಶ ಸಾಹಿತಿಗಳ ಜೋಡಿ ಅನಿಸಿಕೊಂಡರು. ಮಗ ವಿಕಾಸ್ ಜನಿಸಿದ ಮೇಲೆ ಡಾಕ್ಟರೇಟ್ ಮಾಡಿದ ಜ್ಯೋತ್ಸ್ನಾ ಸಂಸಾರದಲ್ಲಿ ಸ್ವಾರಸ್ಯ, ಕರ್ನಾಟಕ ಶಿಕ್ಷಣ ಪರಂಪರೆ, ಹೀಗಿದ್ದೇವೆ ನಾವು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಬಹುಭಾಷೆಯನ್ನು ಬಲ್ಲ ಇವರಿಗೆ ಸಾಹಿತ್ಯ ಅಕಾಡೆಮಿ ಮತ್ತು ರಾಜ್ಯ ಸರ್ಕಾರ ಗೌರವಿಸಿದೆ. ವಿದೇಶ ನೋಡಿ ಬಂದ ಕೃಷ್ಣಾನಂದ್ ಕಾಮತ್ ದೇಶದ ಉದ್ದಗಲ ಓಡಾಡುತ್ತಾ ಅಪರೂಪದ ಕೃತಿಗಳನ್ನು ರಚಿಸುತ್ತಿದ್ದರೆ, ಇನ್ನೊಂದು ಊರಿನಲ್ಲಿ ಆಕಾಶವಾಣಿ ವೃತ್ತಿಯಲ್ಲಿದ್ದ ಜ್ಯೋತ್ಸ್ನಾ ಅವರ ಜೀವನ ಪತಿ ಪತ್ನಿಯರಿಗಿಂತ ಗೆಳೆಯ ಗೆಳತಿಯರ ಜೀವನದಂತೆ ಸಾಮರಸ್ಯ ಹಾಗೂ ಸಂತೋಷದಿಂದ ಸಾಗಿತ್ತು. ಮಗ ವಿಕಾಸ್ ಕಾಮತ್ 25 ವರ್ಷಗಳಿಂದ ಅಮೆರಿಕಾದಲ್ಲಿ ನೆಲೆಸಿದ್ದು ಕಾಮತ್.com ವೆಬ್ಸೈಟ್ 25 ವರ್ಷದ ಹಿಂದೆ ಆರಂಭಿಸಿ ಡಾಕ್ಟರ್ ಕೃಷ್ಣಾನಂದ್ ಕಾಮತ್ ಇವರ ಲಕ್ಷಾಂತರ ಫೋಟೋ, ಬರಹ ಮತ್ತು ಜ್ಯೋತ್ಸ್ನಾ ಕಾಮತರ ಬರಹಗಳನ್ನು ವೆಬ್ಸೈಟ್ನಲ್ಲಿ ತುಂಬಿಸಿದ್ದು, ಈ ವೆಬ್ಸೈಟ್ಗಳು ಇಂದಿಗೂ ಭಾರತದ ಕುರಿತು ಅಧ್ಯಯನ ಮಾಡಲು ಜಗತ್ತಿನಲ್ಲಿ ಬಳಕೆಯಾಗುತ್ತಿದ್ದು, ದಿನಕ್ಕೆ ಲಕ್ಷಾಂತರ ಜನ ಈ ವೆಬ್ಸೈಟ್ ವೀಕ್ಷಿಸುತ್ತಾರೆ. ಈ ಮೂಲಕ ಡಾಕ್ಟರ್ ಕಾಮತ್ ದಂಪತಿಗಳು ಸಾಹಿತ್ಯ ಲೋಕದಲ್ಲಿ ಚಿರಂಜೀವಿಗಳಾಗಿದ್ದಾರೆ. ಕೃಷ್ಣಾನಂದ್ ಕಾಮತರ ಹೆಸರಿನಲ್ಲಿ ಹೊನ್ನಾವರದಲ್ಲಿ ವಾಚನಾಲಯವನ್ನು ಸ್ಥಾಪಿಸಿದ್ದು, ಪ್ರತಿ ವರ್ಷ ಕಾಮತರ ಹೆಸರಿನಲ್ಲಿ ಪ್ರಶಸ್ತಿ ನೀಡುತ್ತಾ ಸಾಹಿತ್ಯ ವಿಚಾರ ಸಂಕಿರಣಗಳನ್ನು ಏರ್ಪಡಿಸುತ್ತಾ ಸಾಹಿತ್ಯ ಚಟುವಟಿಕೆಯಲ್ಲಿ ಜ್ಯೋತ್ಸ್ನಾ ಕಾಮತ್ ಸಕ್ರಿಯರಾಗಿದ್ದರು. ಪ್ರಸಿದ್ಧ ಜವಳಿ ವ್ಯಾಪಾರಿಗಳಾದ ಲಕ್ಷ್ಮಣ್ ಕಾಮತ್ ಕುಟುಂಬದ ಹಿರಿಯ ಸೊಸೆಯಾಗಿದ್ದ ಜ್ಯೋತ್ಸ್ನಾ ಕಾಮತ್ ನಿಧನಕ್ಕೆ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ರಾಘವ್ ಬಾಳೇರಿ, 10 ಸಂಸ್ಥರ ಸಮಿತಿಯ ಅಧ್ಯಕ್ಷ ನರೇಂದ್ರ ಕಾಮತ್, ಉದ್ಯಮಿ ರಾಘವ್ ಪೈ, ಜಿಎಸ್ಬಿ ಮಹಿಳಾ ವಾಹಿನಿ ಸದಸ್ಯರು, ಶಾಸಕ ದಿನಕರ್ ಶೆಟ್ಟಿ, ಶಾಸಕ ಸುನಿಲ್ ನಾಯ್ಕ್ ಸಹಿತ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ.
ಈಗ ಒಂದು ಚಿಕ್ಕ ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ಸಾರ್ವಜನಿಕ ಶ್ರೀ ಸಿದ್ಧಿವಿನಾಯಕ ಸೇವಾ ಸಮಿತಿ ಮಠದ ಹಿತ್ಲು ಮುರುಡೇಶ್ವರ 25ನೇ ವರ್ಷದ ಬೆಳ್ಳಿ ಹಬ್ಬ ದಿನಾಂಕ 31/8/2022 ಬುಧವಾರದಿಂದ 6/9/2022 ಮಂಗಳವಾರದ ತನಕ ನಡೆಯಲಿದೆ. ಬೆಳ್ಳಿ ಹಬ್ಬದ ಪ್ರಯುಕ್ತ ಭಕ್ತಾದಿಗಳಿಗೆ ಲಕ್ಕಿ ಡ್ರಾ ಏರ್ಪಡಿಸಲಾಗಿದೆ. ಭಕ್ತಾದಿಗಳು ಲಕ್ಕಿ ಡ್ರಾದಲ್ಲಿ ಭಾಗವಹಿಸಿ ಸಿದ್ಧಿವಿನಾಯಕನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಪ್ರಥಮ ಬಹುಮಾನ 1 ಕಾರು, ದ್ವಿತೀಯ ಬಹುಮಾನ ಬೈಕ್, ತೃತೀಯ ಬಹುಮಾನ ಸ್ಕೂಟರ್ ಹಾಗೂ ಸಮಾಧಾನಕರ ಬಹುಮಾನಗಳಿವೆ. ದಿನಾಂಕ 5ರಂದು ಲಕ್ಕಿ ಡ್ರಾ. ಅಷ್ಟೇ ಅಲ್ಲದೆ ಸೆಪ್ಟೆಂಬರ್ 2, 3 ಹಾಗೂ 5ರಂದು ಅನ್ನ ಸಂತರ್ಪಣೆ ಇರುತ್ತದೆ. ದಿನಾಂಕ 2/9/2022 ಸಂಜೆ 8:30ಕ್ಕೆ ಜೇಂಕಾರ್ ಮೆಲೋಡಿಸ್ ಇವರಿಂದ ರಸಮಂಜರಿ ಹಾಗೂ ಸ್ಮಾರ್ಟ್ ಡಾನ್ಸ್ ಅಕಾಡೆಮಿ ಶಿರಸಿ ಇವರಿಂದ ನೃತ್ಯ ಕಾರ್ಯಕ್ರಮ. 3/9/2022 ಶನಿವಾರ ರಾತ್ರಿ 7 ಗಂಟೆಗೆ ಕುದ್ರೋಳಿ ಗಣೇಶ್ ಹಾಗೂ ಬಳಗದವರಿಂದ ಮಸ್ತ್ ಮ್ಯಾಜಿಕ್. ದಿನಾಂಕ 4/9/2022 ರವಿವಾರದಂದು 3 ಮುತ್ತು ಹಾಸ್ಯಮಯ ನಗೆ ನಾಟಕ. ಈ ಎಲ್ಲಾ ಕಾರ್ಯಕ್ರಮಕ್ಕೆ ಸರ್ವರು ಆಗಮಿಸಿ ಸಹಕರಿಸಬೇಕಾಗಿ ಭಕ್ತಾದಿಗಳಲ್ಲಿ ವಿನಂತಿ. ಗಜಾನನ ಪದ್ಮಾರ್ಕಂ ಗಜಾನನಂ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ಚಾಮುಂಡೇಶ್ವರಿ ನಮೋಸ್ತುತೇ ನಮೋಸ್ತುತೇ. ಶ್ರೀ ಚಾಮುಂಡೇಶ್ವರಿ ಮತ್ತು ಪರಿವಾರ ದೇವರು ಉಪ್ಪೋಣಿ ತಾಲೂಕು ಹೊನ್ನಾವರ. ಶ್ರಾವಣ ಮಾಸದ ಶುಕ್ರವಾರ ಪೂಜೆಯ ನಿಮಿತ್ತ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ. ಹೊನ್ನಾವರದ ಪ್ರಸಿದ್ಧ ದೇವಿ ದೇವಸ್ಥಾನಗಳಲ್ಲೊಂದಾದ ಉಪ್ಪೋಣಿ ಶ್ರೀ ಚಾಮುಂಡೇಶ್ವರಿ ಹಾಗೂ ಪರಿವಾರ ದೇವರ ದೇವಸ್ಥಾನದಲ್ಲಿ ದಿನಾಂಕ ಆಗಸ್ಟ್ 26 ಶುಕ್ರವಾರ ಲಕ್ಷ್ಮೀ ಪೂಜೆ ಹಾಗೂ ಶ್ರೀ ಸತ್ಯನಾರಾಯಣ ಪೂಜೆ ನಡೆಯಲಿದ್ದು ಬೆಳಗ್ಗೆ 10ರಿಂದ ಸಂಜೆ 6:30 ತನಕ ಉಡಿ ತುಂಬುವ ಕಾರ್ಯಕ್ರಮ ನಡೆಯಲಿದೆ. ಮಧ್ಯಾಹ್ನ 1 ಗಂಟೆಯ ನಂತರ ಅನ್ನ ಸಂತರ್ಪಣೆ, ರಾತ್ರಿ 7ಕ್ಕೆ ಭಜನಾ ಕಾರ್ಯಕ್ರಮ ಹಾಗೂ 8ಕ್ಕೆ ಮಹಾಮಂಗಳಾರತಿ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಹೋಗೋಣ ಬನ್ನಿ ನಾವೆಲ್ಲ ಉಪ್ಪೋಣಿ ಮಾತೆಯ ಸನ್ನಿಧಿಗೆ, ಉಪ್ಪೋಣಿ ಮಾತೆಯ ಮಂದಿರ. ನದೀಮ್ ಜುವೆಲ್ಲರ್ಸ್, ಐಷಾ ಪ್ಲಾಜಾ ಭಟ್ಕಳ. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಹೃದಯಾಘಾತವಾದಂತಹ ಸಂದರ್ಭದಲ್ಲಿ ತುರ್ತಾಗಿ ಸಿಪಿಆರ್ ಚಿಕಿತ್ಸೆ ನೀಡಿದರೆ ಪ್ರಾಣಾಪಾಯದಿಂದ ವ್ಯಕ್ತಿಯನ್ನು ಬದುಕಿಸಬಹುದಾಗಿದೆ. ಜನಸಾಮಾನ್ಯರು ಸಿಪಿಆರ್ ಚಿಕಿತ್ಸೆ ಬಗ್ಗೆ ಸರಿಯಾದ ಮಾಹಿತಿ ತಿಳಿದುಕೊಂಡಿರಬೇಕು ಎಂದು ಹೊನ್ನಾವರ ತಾಲೂಕು ಆಸ್ಪತ್ರೆಯ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಪ್ರಕಾಶ್ ನಾಯ್ಕ್ ಹೇಳಿದರು. ಹೊನ್ನಾವರ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದ ಹೃದಯಾಘಾತ ಮತ್ತು ಹೃದಯ ಸ್ತಂಭನ ಕುರಿತ ಮಾಹಿತಿ ತರಬೇತಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಕಾಶ್ ನಾಯ್ಕ್ ಮುಖ್ಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಸಿಬ್ಬಂದಿಗಳಿಗೆ ತರಬೇತಿ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ವೈದ್ಯಕೀಯ ಚಿಕಿತ್ಸೆ ಸಿಗುವವರೆಗೆ ಹೃದಯಾಘಾತಕ್ಕೆ ಒಳಗಾದ ವ್ಯಕ್ತಿಗೆ ತುರ್ತಾಗಿ ಸಿಪಿಆರ್ ಚಿಕಿತ್ಸೆ ನೀಡುವುದು ಅಗತ್ಯವಾಗಿದೆ. ಮನೆಯಲ್ಲಿ ಅಥವಾ ಆಸ್ಪತ್ರೆ ಹೊರಗೆ ಹೃದಯಾಘಾತವಾದಾಗ ಕುಟುಂಬಸ್ಥರು ಅಥವಾ ಸಾರ್ವಜನಿಕರು ಆಂಬ್ಯುಲೆನ್ಸ್ಗೆ ಕಾಯುತ್ತಾರೆಯೇ ಹೊರತು ಸಿಪಿಆರ್ ಚಿಕಿತ್ಸೆ ನೀಡುವ ಬಗ್ಗೆ ಗಮನ ನೀಡುವುದಿಲ್ಲ. ಸಿಪಿಆರ್ ಚಿಕಿತ್ಸೆಗೆ ವಿಶೇಷ ತರಬೇತಿಯಾಗಲಿ ಸರ್ಟಿಫಿಕೇಟ್ ಆಗಲಿ ಬೇಕಿಲ್ಲ.
ಅದರ ಬಗ್ಗೆ ತಿಳಿದುಕೊಂಡಿದ್ದರೆ ಪಾಲನೆ ಮಾಡಿದರೆ ಬದುಕುಳಿಯುವ ಸಾಧ್ಯತೆ ಹೆಚ್ಚಿರುತ್ತದೆ. ಹೃದಯಾಘಾತವಾದ 5 ನಿಮಿಷದಲ್ಲಿ ಸಿಪಿಆರ್ ಪ್ರಕ್ರಿಯೆ ಮಾಡಿದರೆ ಬದುಕುವ ಸಾಧ್ಯತೆ 2 ರಿಂದ 3 ಪಟ್ಟು ಜಾಸ್ತಿ ಇದೆ. ಸಿಪಿಆರ್ ಪ್ರಕ್ರಿಯೆ ಮಾಡುವುದರಿಂದ ರೋಗಿಗೆ ಉಸಿರಾಡಲು ನೆರವಾಗುತ್ತದೆ. ಹೃದಯ ಮತ್ತು ಮೆದುಳಿನಲ್ಲಿ ರಕ್ತ ಸಂಚಾರಕ್ಕೆ ಸಹಾಯ ಮಾಡುತ್ತದೆ. ಪ್ರತಿಯೊಬ್ಬರೂ ಸಿಪಿಆರ್ ಪ್ರಕ್ರಿಯೆ ಬಗ್ಗೆ ತಿಳಿದುಕೊಂಡಿರಬೇಕು. ಇದರಿಂದ ಹೃದಯಾಘಾತಕ್ಕೆ ಒಳಗಾದ ವ್ಯಕ್ತಿಗಳಿಗೆ ತುರ್ತಾಗಿ ಸಿಪಿಆರ್ ನೀಡುವುದರ ಮೂಲಕ ಜೀವ ಉಳಿಸಬಹುದಾಗಿದೆ ಎಂದು ಹೇಳಿದರು. ಹೃದಯಾಘಾತವಾದ ವ್ಯಕ್ತಿಗೆ ಹೇಗೆ ಸಿಪಿಆರ್ ಪ್ರಕ್ರಿಯೆ ನಡೆಸಬೇಕು ಎನ್ನುವುದನ್ನು ವಿವಿಧ ಚಟುವಟಿಕೆಗಳ ಮೂಲಕ ತೋರಿಸಿಕೊಡಲಾಯಿತು. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ ವಿವರವಾಗಿ ಮಾಹಿತಿಯನ್ನು ನೀಡಿದರು. ಪರಿವರ್ತನೆ ಜಗತ್ತಿನ ನಿಯಮ. ಎವ್ರಿ ಟೈಮ್ ಇಟ್ ವಿಲ್ ಚೇಂಜ್. ನೌ ಇಟ್ ಹಸ್ ಚೇಂಜ್ ಟು ಸಿಎಬಿ. ಸರ್ಕ್ಯುಲೇಷನ್ ಇಸ್ ಫಸ್ಟ್. ಅಲ್ಲಿ ಏನಾಗಿರ್ತದೆ? ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ಏನಾಗಿರ್ತದೆ? ಮಹೇಶ್ ಅವರ ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ಏನಾಗಿದೆ? ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ಏನಾಗಿರ್ತದೆ? ನಿಮ್ಮನ್ನ ಕಾಣಿಸ್ತಾ ಸಿಂಪಲ್ ಹೇಳಿ. ಕಾರ್ಡಿಯಾಕ್ will not work. Now in front of our primary objective is stimulate ಮಾಡಬೇಕು ಕಾರ್ಡಿಯಾಕ್ ಅಲ್ವಾ? So it will stimulate the circulation. First is circulation. We have to maintain circulation by pressing the heart. Second one is maintain the airway. Third one is breathing. Breathing last. ಅಲ್ಲಿ ಉಳಿದ ಕಡೆ ಎಲ್ಲ ಬ್ರೀದಿಂಗ್ airway first ಬರುತ್ತೆ. Maintain the airway first. So circulation ನಲ್ಲಿ continuous uninterrupted chest compression. By doing chest compression, you are stimulating the heart, so it will eject the blood. If it won't work, then you are going for defibrillation. So I have tendency. ಆಮೇಲೆ ensure open airway. By tilting the head and jaw. There are two maneuvers. I will going to tell next. ಆಮೇಲೆ nasopharyngeal or oropharyngeal airways. Nasopharyngeal ಅಂದ್ರೆ ಟ್ಯೂಬ್ ಇರ್ತದೆ. It will be inserted with the nose through the nostril to the pharynx. ಆಸ್ಪತ್ರೆಯ ಎಲ್ಲ ವೈದ್ಯರು ಮತ್ತು ಸಿಬ್ಬಂದಿ ವರ್ಗ ತರಬೇತಿ ಕಾರ್ಯಾಗಾರದಲ್ಲಿ ಉಪಸ್ಥಿತರಿದ್ದರು. ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಾಜೇಶ್ ಕಿಣಿ ಮಾತನಾಡಿ, ಇಂತಹ ತರಬೇತಿ ಕಾರ್ಯಾಗಾರಗಳು ನಮ್ಮ ಕೌಶಲ್ಯಗಳನ್ನು ಮತ್ತು ಜ್ಞಾನಗಳನ್ನು ಹೆಚ್ಚಿಸಿಕೊಳ್ಳಲು ಅನುಕೂಲವಾಗುತ್ತದೆ. ಡಾಕ್ಟರ್ ಪ್ರಕಾಶ್ ನಾಯ್ಕರವರು ಉತ್ತಮ ತರಬೇತಿ ಸಿಬ್ಬಂದಿಗಳಿಗೆ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂತಹ ತರಬೇತಿಗಳು ಸಿಬ್ಬಂದಿಗಳಿಗೆ ಸಿಗುವಂತೆ ಮಾಡಲಾಗುವುದು ಎಂದು ಹೇಳಿದರು. ಎಲ್ಲರೂ ಆಯ್ತಾ? ನೋಡಿ ಮೇಲೆ ತೊಂಗಿಲ್ಲ, ಇಷ್ಟೇ. This is the position of the hand during compression. ಅರ್ಥ ಆಯ್ತಲ್ಲ? ಇದು ಸ್ಟ್ರೈಟ್ ಇರಬೇಕು. You should lock elbow as well as wrist. These two joints will not move. ಇದೆರಡು ಮೂವ್ ಆಗಬಾರ್ದು, ಇಲ್ಲಿ ಮೂವ್ ಆಗಬೇಕು. ಹೇಳ್ತೇನೆ, ಇಷ್ಟು ಮಾಡಿ. ನಾನು ಆರ್ಡರ್ ಮಾಡ್ತೀನಿ, ಮೆಜರ್ ಮಾಡ್ತೀನಿ, ಕಲಿಸ್ಕೊಡ್ತೀನಿ. ಇಷ್ಟು ಮಾಡಿ. Yes. ಮಾಡಿ ಇಲ್ಲಿ ನೋಡಿ, ನನ್ನ ನೋಡಿ. ಹಿಂಗಲ್ಲ ಇದು ನೋಡಿ, ಹಿಂಗಲ್ಲ ಇದೆ. ಯಾಕಾಗಿದೆ ಅಂತ ಸುಮ್ಮನೆ ಮಜಕ್ಕಲ್ಲ, ದಿಲ್ಸೆ ಸಾಂಗ್ ಹಾಕಿದ್ದು. ಇದೇ ಟೋನ್ನಲ್ಲಿ ಹೋಗ್ತದೆ ಪ್ರೆಷರ್. ಮಾವಳ್ಳಿ ವಲಯ ಮಟ್ಟದ ಪ್ರೌಢಶಾಲಾ ವಿಭಾಗ ಕ್ರೀಡಾಕೂಟದಲ್ಲಿ ಬೀನಾವೈದ್ಯ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಸಾಧನೆ. 28/8/2022 ನಡೆದ ಮಾವಳ್ಳಿ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಬೀನಾವೈದ್ಯ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದಿರುತ್ತಾರೆ. ಅದರಲ್ಲಿ ದೀಪಕ್ ನಾಯ್ಕ್ ಯೋಗ ಪ್ರಥಮ, ಸ್ವಾತಿ ಪ್ರಭು ಹ್ಯಾಮರ್ ಥ್ರೋ ತೃತೀಯ, ಸಮೀಕ್ಷಾ ಹರಿಕಾಂತ್ ಉದ್ದ ಜಿಗಿತ ತೃತೀಯ ಬಹುಮಾನ ಪಡೆದುಕೊಂಡು ಶಾಲೆಗೆ ಹೆಮ್ಮೆ ತಂದಿರುತ್ತಾರೆ. ಬಹುಮಾನ ಪಡೆದ ಎಲ್ಲಾ ವಿದ್ಯಾರ್ಥಿಗೂ ಹಾಗೂ ತರಬೇತಿ ನೀಡಿದ ಶಿಕ್ಷಕರಿಗೂ ಸಂಸ್ಥೆಯ ಅಧ್ಯಕ್ಷರಾದ ಮಂಕಾಳ್ ಎಸ್ ವೈದ್ಯ ಹಾಗೂ ಆಡಳಿತ ನಿರ್ದೇಶಕಿಯಾದ ಶ್ರೀಮತಿ ಪುಷ್ಪಲತಾ ಎಂಎಸ್, ಪ್ರಾಂಶುಪಾಲರು ಹಾಗೂ ಎಲ್ಲಾ ಸಿಬ್ಬಂದಿ ವರ್ಗದವರು ಅಭಿನಂದನೆ ಸಲ್ಲಿಸಿದ್ದಾರೆ. ಕೃಷ್ಣರಾಜಪೇಟೆ ತಾಲೂಕಿನ ಆಲಂಬಡಿ ಕಾವಲು ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಹಾಗೂ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವು ತಹಶೀಲ್ದಾರ್ ಎಂವಿ ರೂಪಾ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯಿತು.
ಸುರಿಯುವ ಮಳೆಯ ನಡುವೆಯೂ ನೂರಾರು ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಗ್ರಾಮದ ಮನೆ ಬಾಗಿಲಿಗೆ ಆಗಮಿಸಿದ ತಾಲೂಕು ಮಟ್ಟದ ಅಧಿಕಾರಿಗಳ ತಂಡವನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಆಲಂಬಾಡಿ ಕಾವಲು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮಾ, ಉಪಾಧ್ಯಕ್ಷ ಮುಜಾಹಿದ್ ಖಾನ್ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಗ್ರಾಮಸ್ಥರು, ತಹಶೀಲ್ದಾರ್ ರೂಪಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್, ಬಿಇಒ ಸೀತಾರಾಮ್, ವಲಯ ಅರಣ್ಯಾಧಿಕಾರಿ ಎಚ್ಎನ್ ಗಂಗಾಧರ್ ಹಾಗೂ ಇತರೆ ಅಧಿಕಾರಿಗಳು ಸರ್ಕಾರದಿಂದ ಗ್ರಾಮದ ಜನರಿಗೆ ಹಾಗೂ ಗ್ರಾಮಾಭಿವೃದ್ಧಿಗೆ ದೊರೆಯುವ ವಿವಿಧ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ತರಲಾಗಿದೆ. ಮೊದಲನೇದಾಗಿ ವಿಶೇಷವಾಗಿ ಈ ಒಂದು ಪಂಚಾಯಿತಿ ಯಾಕೆ ಅಂದ್ರೆ ಕೆಆರ್ಪೇಟೆಯಿಂದ ಇಲ್ಲಿ ಬರೋದಕ್ಕೆ ಸುಮಾರು 35 ಕಿಲೋಮೀಟರ್ ಆದ್ರೂ ಬೇಕಾಗುತ್ತೆ. ಗಾಡಿಗಳಲ್ಲಿ ಇಟ್ಕೊಂಡು ನಾವೇ ಇಷ್ಟು ಓಡಾಟ ಮಾಡಿದ್ರೆ ಜನಸಾಮಾನ್ಯರು ಇಲ್ಲಿಂದ ಮತ್ತೆ ನಮ್ಮ ತಾಲೂಕು ಕಚೇರಿಗೆ ಬಂದು ತಮ್ಮ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ. ಖಂಡಿತ ಅದು ಅರ್ಥ ಆಗಿದೆ. ಈ ನಿಟ್ಟಿನಲ್ಲಿ ಈ ಪಂಚಾಯಿತಿಯ ಯಾವುದೇ ಸಮಸ್ಯೆಗಳಿರ್ಬೋದು, ಈಗಾಗಲೇ ನಮ್ಮ ಒಂದು ವಿಲೇಜ್ ಅಕೌಂಟೆಂಟ್ RI ಮತ್ತೆ DTಗಳು ಈ ಒಂದು ಗ್ರಾಮ ಪಂಚಾಯಿತಿಯ 5 ರೆವಿನ್ಯೂ ಹಳ್ಳಿಗಳು 2 ಬೇಚರ ಗ್ರಾಮಗಳನ್ನ ಒಳಗೊಂಡಂತೆ ಸರ್ವೆ ಮಾಡಿದ್ದಾರೆ. ಈ ಒಂದು ಹಳ್ಳಿಗಳಲ್ಲಿ ನಮ್ಮ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಕೌಟಿ ಖಾತೆಗೆ ಅರ್ಜಿ ಬಾಕಿ ಇರ್ಬೋದು, ಅಥವಾ RTC ತಿದ್ದುಪಡಿ ಆಗಿರ್ಬೋದು, ಅಥವಾ ಪೆನ್ಷನ್ ನಿಂತೋಗಿರುವಂತದ್ದು ಇರ್ಬೋದು, ಅಥವಾ ಪೆನ್ಷನ್ 60 ವರ್ಷ ಆಗಿತ್ತು, ಆವಾಗ 600 ರೂಪಾಯಿ ಬರ್ತಾ ಇದೆ, ಇವಾಗ 65 ವರ್ಷ ಆಗಿದೆ, 1,200 ಬರೋದು, ಅಥವಾ 1,000 ಬರೋದು, ಅಥವಾ 800 ರೂಪಾಯಿ ಬರುವಂತದ್ದು, ಅಥವಾ ವಿಧವಾ ವೇತನ ಮಂಜೂರಾಗಿರುತ್ತೆ, ಅವರ ಚಿಕ್ಕ ವಯಸ್ಸಲ್ಲಿರುತ್ತೆ, ಈಗ 60 ವರ್ಷ 65 ವರ್ಷ ಕಂಪ್ಲೀಟ್ ಆಗಿತ್ತು ಅಂತಂದ್ರೆ 1,000ಕ್ಕೆ ಉನ್ನತಿ ಕಟ್ಟುವಂತದ್ದು ಇರ್ಬೋದು. ಹೀಗೆ ಹಲವಾರು ನಮ್ಮ ಕಂದಾಯ ಇಲಾಖಾ ಸೌಲಭ್ಯಗಳನ್ನ ಈ ಒಂದು ವೇದಿಕೆಯಲ್ಲಿ ಮಾಡುವಂತ ಕೆಲಸವನ್ನ ನಾವು ಇವತ್ತು ಮತ್ತೆ ನಾಳೆ ಮಾಡ್ತೀವಿ. ನಿಮ್ಮ ಸಮಸ್ಯೆಗಳು ಏನೇ ಇರ್ಬೋದು, ಪ್ರತಿ ಹಳ್ಳಿನಲ್ಲೂ ಸಮಸ್ಯೆ ಇದ್ದೇ ಇರುತ್ತೆ, ಹಂಗೆ ಸಮಸ್ಯೆಗೆ ಪರಿಹಾರವೂ ಇದ್ದೇ ಇರುತ್ತೆ. ನಮ್ಮ ಹಂತದಲ್ಲಿ ಏನು ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನುವಂಥದ್ದಾದ್ರೆ ಅದಕ್ಕೆ ಬೇಕಾಗಿರುವಂತ ಸೂಕ್ತ ದಾಖಲೆಗಳನ್ನ ತಾವು ಒದಗಿಸಿ ಕೊಡ್ಬೇಕು. ಹೀಗೆ ಮೇಡಮ್ ಈಗಲೇ ಹೇಳ್ಬಿಡ್ತಾ ಇದ್ರೆ ಬೆಳಗ್ಗೆ ತಗೊಂಡ್ ಬರಕ್ ಆಗುತ್ತಾ ಇಲ್ವಾ, ಡಾಕ್ಯುಮೆಂಟ್ಸ್ ಯಾವ ರೀತಿ ಒದಗಿಸಿ ಪ್ರಕರಣಗಳಾಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಇಲಾಖೆಯಲ್ಲಿ ಯಾರು ಸಿಂಗಲ್ ಖಾತೆನ ಮಾಡ್ತಾ ಇಲ್ಲ. ಹಾಗೂ ಹೆಣ್ಮಕ್ಳುಗಳು ಒಪ್ಪಿಗೆ ಕೊಟ್ರೆ ಖಂಡಿತ ಅವರ ಹೇಳಿಕೆಯನ್ನು ಪರಿಗಣಿಸಿ ಹಕ್ಕು ಖುಲಾಸೆನ ಮಾಡೋದೇನ್ ಬೇಡ, ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ನನ್ನ ಸಮ್ಮುಖದಲ್ಲೇ ಬಂದು ನಮ್ಮ ಅಣ್ಣ ಚೆನ್ನಾಗಿಲ್ಲಪ್ಪ, ನಮ್ಮ ತಮ್ಮ ಚೆನ್ನಾಗಿಲ್ಲ, ಅವ್ರಿಗೆ ಖಾತೆ ಮಾಡ್ಕೊಡಿ ಅಂತಂದ್ರೆ ಖಂಡಿತವಾಗಿ ಅದನ್ನ ಪರಿಗಣಿಸಿ ನಾವು ಖಾತೆ ಮಾಡ್ತಾ ಇದ್ವಿ. ಅದು ಸಹ ನಿಮ್ಮ ಗಮನದಲ್ಲಿರ್ಲಿ. ಇನ್ನ ಕಂದಾಯಕ್ಕಾಗಿ ಬಾಕಿ ಬೀಳು ಅಂತ ಬರ್ತಾ ಇರೋದನ್ನ ಸರ್ಕಾರ ಇವಾಗ ಯಾವುದೋ ಅಂತ ಆದೇಶಗಳಿಗೆ ನಮ್ಗೆ ಕ್ರಮ ವಹಿಸೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಆದ್ರೆ ಈ ಹಿಂದೆ ಬೀಳು ರೆಸ್ಟೋರ್ ಆಗಿರುವಂತ ಜಮೀನುಗಳು ಏನಾದ್ರು ಆದೇಶ ಆಗಿರೋದು 2014 ಹಿಂದೆ ಏನಾದ್ರು ಇದ್ರೆ ಅಂತ ಪ್ರಕರಣಗಳನ್ನ ನಾವು ಎಂಟ್ರಿ ಮಾಡಿ ನಿಮ್ಮ ಹೆಸರಿಗೆ ಬರೋದಕ್ಕೆ ಅವಕಾಶ ನಮ್ಮ ಭೂಮಿ ಲಾಗಿನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅಂತ ಪ್ರಕರಣಗಳು ಇದ್ರೂ ಸಹ ನೀವು ಸರ್ಕಾರಿ ಬೀಳು ಅಂತ ಬಂದಿದ್ದು ಮಂಜೂರು ಆಗಿದೆ, ನಮ್ಗೆ ಆಲ್ರೆಡಿ ರೆಸ್ಟೋರ್ DC ಅವರಿಂದ ಆಗಿದೆ ಅನ್ನೋದಿದ್ರೆ ಅಂತ ಕಾಪಿಗಳನ್ನ ಲಗತ್ತಿಸಿ ಕೊಟ್ರೆ ನಾವು ನಿಯಮಾನುಸಾರ ಪರಿಶೀಲಿಸಿ ಅದನ್ನು ಸಹ ಕ್ರಮ ವಹಿಸ್ತೀವಿ ಅಂತ ಹೇಳ್ತಾ, ಇನ್ನ 57 ಅರ್ಜಿಗಳು ಏನಿದೆ ಅದನ್ನು ಸಹ ಹಾಕೋದಿಕ್ಕೆ ಒಂದು ಸರ್ಕಾರ ಎಕ್ಸ್ಟೆಂಡ್ ಮಾಡಿದೆ. ಅದಕ್ಕೋಸ್ಕರ ತಾವು ಏನಾದ್ರೂ ಈ ಹಿಂದೆ ಹಾಕಿರದೇ ಇದ್ದಲ್ಲಿ ಅಥವಾ ಹಾಕಿದ್ರು ಸಹ ಮತ್ತೆ ಇನ್ನೊಂದು ಸಲ ಅವಕಾಶ ಕೊಟ್ಟಿರೋದ್ರಿಂದ ನೀವು ಒಂದು ನಿಮ್ಮ ಅರ್ಜಿಯ ಸ್ಥಿತಿಯನ್ನ ಕಚೇರಿಯಲ್ಲಿ ಪರಿಗಣಿಸಿ ಪರಿಶೀಲಿಸಿ ಇನ್ನೊಂದು ಸಲ ಹಾಕೋದಿಕ್ಕೆ ಬೇಕಾದ್ರೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ 4 ಕಚೇರಿನಲ್ಲಿ ಲಾಗಿನ್ ಓಪನ್ ಆಗಿದೆ. ಸೊ ಹಾಗೆ ಅದನ್ನ ಸರ್ಕಾರಿ ಬೀಡ್ ಅಂತ ಬರ್ತಾ ಇದೆ. ಕರ್ದಾದಲ್ಲಿ ಬೀಡಿದ್ರೆ ಅದನ್ನ ನಾವು ಮಂಜೂರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಖರಾಬು ಇದ್ರೆ ಅದನ್ನು ಸಹ ಮಂಜೂರು ಮಾಡೋದಕ್ಕೆ ಅವಕಾಶ ಇದೆ. ಗೋಮಾಳ ಅಂತಿದ್ರೆ ಗೋಮಾಳದಲ್ಲಿ ಜಾನುವಾರುಗಳ ಸಂಖ್ಯೆಗಳನ್ನ ಗಮನಿಸಿ ಅದಕ್ಕೆ ರಿಸರ್ವ್ ಮಾಡೋಕೆ ಎಕ್ಸ್ಟೆಂಟ್ ಇದ್ರೆ ಅದನ್ನ ಮಾತ್ರ ಮಂಜೂರು ಮಾಡ್ತೀವಿ. ಇಲ್ಲ ಅಂತಂದ್ರೆ ಅಂತ ಅರ್ಜಿಗಳು ವಜಾ ಆಗುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲಾ ಅಂಶಗಳು ನಿಮ್ಮ ಗಮನಕ್ಕೆ ತರ್ಕ ಮತ್ತೆ ನಾಳೆನೂ ಸಹ ನಿಮ್ಮ ಜೊತೆಗಿರ್ತೀವಿ. ಹಾಗಾಗಿ ನೀವು ಇವಾಗ ಬಂದಿರೋರು ಇನ್ನ 10 ಜನಕ್ಕೆ ನಿಮ್ಮ ಅಕ್ಕಪಕ್ಕದವರಲ್ಲಿ ವಿಷಯ ತಿಳಿಸಿ ಸಂಜೆವರೆಗೂ ಕಾಲಾವಕಾಶ ಇರೋದ್ರಿಂದ ಏನಿದೆ ಎಲ್ಲಾರು ಈ ಒಂದು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಸದಸ್ಯರುಗಳು ಮತ್ತು ಎಲ್ಲಾ ಒಂದು ಮುಖಂಡರುಗಳು ಸಾರ್ವಜನಿಕರ ಸಮಸ್ಯೆಗಳನ್ನ ನಮ್ಮ ಈ ವೇದಿಕೆಗೆ ಕರೆತರಬೇಕು ಅಂತ ಕಳಕಳಿಯ ಮನವಿಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಮತ್ತು ಎಲ್ಲ ಮುಖಂಡರುಗಳಿಗೆ ಮತ್ತು
ಪ್ರತಿಯೊಬ್ರು ಸಹ ಏನು ಇಲ್ಲ ಆಲಮಡಿ ಕಾವಲಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ. ತುಂಬಾ ನಮ್ಮ ಜನಗಳು ಡೈಲಿ ಏನಿದೆ ಇಲ್ಲಿಂದ ಬರ್ಬೇಕು ಅಂದ್ರೆ ಒಂದು 100 ರೂಪಾಯಿ 200 ರೂಪಾಯಿ ಇದ್ರೆ ಬರೋದಕ್ಕಾಗೋದಿಲ್ಲ ಕೇರ್ಪೇಟೆಗೆ. ಮತ್ತೆ ಕಾಯ್ಕೊಂಡು ಊಟ ತಿಂಡಿ ಇದ್ರ ವ್ಯವಸ್ಥೆ ಇದ್ರ ಅಲ್ದಾಡ್ಕೊಂಡು ಬರ್ತಾರೆ. ಹಾಗಾಗಿ ನಮ್ಮ ಪಂಚಾಯತಿನೇ ಇಟ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮನವಿಯನ್ನು ಮಾಡೋದ್ರಿಂದ ತುರ್ತಾಗಿ ನಾವು 1 ವಾರ ಕಾಲಾವಕಾಶ ಅಷ್ಟೇ ನಮ್ಗಾಗಿದ್ದು, ಸಾಧ್ಯವಾದಷ್ಟು ನಾವು ಸರ್ವೆ ಮಾಡಿದೀವಿ. ಅದ್ರ ಜೊತೆಗೆ ನಿಮ್ಮ ಸಮಸ್ಯೆಗಳು ಇದ್ರೆ ಈ ಒಂದು ವೇದಿಕೆಯಲ್ಲಿ ಏನಿದೆ ನಮ್ ಸ್ಪಂದಿಸ್ತೀವಿ. ಮತ್ತೆ ಅದಕ್ಕೆ ಏನಿದೆ ನಾನು ಹೇಳಿದಲ್ಲ, ಇನ್ನು 15 ದಿನದಲ್ಲಿ ಯಾವ ಸ್ಥಿತಿನಲ್ಲಿ ನಿಮ್ಮ ಅರ್ಜಿಗಳು ಇದೆ ಅನ್ನೋದನ್ನ ನಾವೇ ಇಲ್ಲೇ ಖುದ್ದಾಗಿ ಬಂದು ನಿಮ್ಗೆ ಮನವರಿಕೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇಷ್ಟು ಮಾತಾಡೋ ಅವಕಾಶ ಕೊಟ್ಟು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿ ಮಿತ್ರರಿಗೆ ವಂದಿಸುತ್ತಾ ಅಕ್ಕಿಹೆಬ್ಬಾಳು ಹೋಬಳಿ ರಾಜಾಶ್ವ ನಿರೀಕ್ಷಕ ನರೇಂದ್ರ, ಗ್ರಾಮದ ಮುಖಂಡರಾದ ನರೇಂದ್ರ ನಾಯಕ್, ಸಿದ್ದಿಕ್, ಎಎಂ ಸಂಜೀವಪ್ಪ, ರಾಜು, ದೇವರಾಜು, ಪಿ ನಂಜುಂಡೇಗೌಡ, ನಾಗರಾಜು, ಪಾರ್ವತಿ ಸೋಮಶೇಖರ್, ಪಠಾಣ್ ಬಾಬು, ರವಿ, ತುಳಸಿರಾಮ್, ರಾಯಪ್ಪ, ಉದ್ಯೋಗ ಖಾತ್ರಿ ಯೋಜನೆಯ ಸಹಾಯಕ ನಿರ್ದೇಶಕ ಡಾ ನರಸಿಂಹರಾಜು ಸಭೆಯಲ್ಲಿ ಮಾತನಾಡಿದರು. ಆಲಂಬಾಡಿ ಕಾವಲು ಗ್ರಾಮಕ್ಕೆ ಕಬ್ಬು ಕಟಾವು ಮಾಡುವ ಕೂಲಿ ಕೆಲಸಕ್ಕೆ ಬಂದಿರುವ ದಂಪತಿಗಳ 2 ಪುತ್ರರು ಶಾಲೆಗೆ ಹೋಗದೆ ಶಾಲೆಯಿಂದ ಹೊರಗುಳಿದಿರುವ ವಿಷಯವನ್ನು ಗ್ರಾಮಸ್ಥರಿಂದ ತಿಳಿದ ತಹಶೀಲ್ದಾರ್ ರೂಪಾ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮಾ ದಂಪತಿಗಳು ವಾಸವಾಗಿರುವ ಟೆಂಟ್ ಬಳಿ ತೆರಳಿ ಅವರ ಮನ ಒಲಿಸಿ 2 ಮಕ್ಕಳು ಶಾಲೆಗೆ ತೆರಳಿ ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯ ಮೂಲಕ ಸಾಧನೆ ಮಾಡುವ ಜೊತೆಗೆ ಸರ್ಕಾರದಿಂದ ದೊರೆಯುವ ಉಚಿತ ಸಮವಸ್ತ್ರ, ಮಧ್ಯಾಹ್ನದ ಬಿಸಿಯೂಟ ಸೇರಿದಂತೆ ಎಲ್ಲಾ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಸಮಾಜದಲ್ಲಿ ಮಾದರಿ ವ್ಯಕ್ತಿಗಳಾಗಿ ರೂಪುಗೊಳ್ಳಬೇಕು ಎಂದು ಬುದ್ಧಿವಾದ ಹೇಳಿ ತಿಳುವಳಿಕೆ ನೀಡಿ ಶಾಲೆಗೆ ಹೋಗಲು ಒಪ್ಪಿಸಿದರು. ಅಡಿಗೆ ಏನ್ ಮಾಡ್ತಿದ್ಯಮ್ಮ? ಚಿತ್ರಾನ್ನ ಮಾಡ್ಬಿಟ್ಟಿದ್ಯಾ? ರೊಟ್ಟಿ ಬೆಳಗ್ಗೆ ಮಾಡ್ತೀವಿ, ತಿಂಡಿ ಗಿಂಡಿಗೆ ಬರ್ತೀವಿ. ರೊಟ್ಟಿ ಚೆನ್ನಾಗಿ ಮಾಡ್ತಾರೆ. ಸ್ಕೂಲ್ ಬರ್ತೀರೋ ನಾಳೆ? ಇಲ್ಲೇ ಹೋಗು. ನಾಳೆಯಿಂದ ನಿಮಗೆ ಹೊಸ ಬಟ್ಟೆ ಕೊಡ್ತಾರೆ, ಯೂನಿಫಾರ್ಮ್ ಕೊಡ್ತಾರೆ, ಊಟ ಕೊಡ್ತಾರೆ. ನಿಮ್ಮ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋದಾಗ ನೀವು ಸ್ಕೂಲ್ಗೆ ಹೋಗ್ಬೇಕು. ನೀನ್ 8ನೇ ಕ್ಲಾಸ್ಗೆ ಇಲ್ಲೇ ಸೇರ್ಕೋಬೇಕು. 8ನೇ ಇಲ್ಲ 7 ಇಲ್ಲೇ ಇದೆ, ಇಲ್ಲೇ ಸೇರ್ಕೋಬೇಕು. ನಿನ್ನ ಇಬ್ರು ಕರ್ಕೊಂಡು ಹೋಗ್ಬೇಕು. ಆಯ್ತಾ? ಬೆಳಗ್ಗೆ ಏನ್ ಮಾಡ್ತಿದ್ದೆ? ಹೋಗ್ಬಿಡ್ತಿದ್ದ ನಿಮ್ಮ ಅಪ್ಪ ಅಮ್ಮನ ಜೊತೆ? ಇಲ್ಲ, ಇದೇ ವರ್ಷ ಬಂದೀವಿ ಮೇಡಮ್. ನಾವು ಬರಲ್ಲ ಕಪ್ ಕಡಿಯಕ್ಕ. ಇದೇ ವರ್ಷ ಬಂದೀವಿ. ನೀವು ಕೆಲಸ ಮಾಡ್ಬೋದು. ಬೆಳಿಗ್ಗೆಯಿಂದ ನಿಮ್ ಜೊತೆ ಬರ್ತಾನ ಕಪ್ ಕಡಿಯಕ್ಕೆ? ಕಪ್ ಕಡಿಯಲ್ಲ, ಅಲ್ಲಿ ಊಟ ಕೊಡ್ತಾರೆ. ನಾವು ಬಂದಾಗ ಹೇಳಿದ್ವಿ ಸರ್, ನಾವು ಹೋಗಲ್ಲ, ನಾವು ಅವ್ರ ಮಾತ್ ನಮಗ್ ಬರಲ್ಲ, ಅವ್ರ ಏನೇನ್ ಪಾಠ ಮಾಡ್ತಾರೆ ನಮಗ್ ತಿಳಿಯಲ್ಲ. ಒಂದು ದಿನ ಅರ್ಥ ಆಗಲ್ಲ, 2 ದಿನ ಅರ್ಥ ಆಗಲ್ಲ, 3ನೇ ದಿನಕ್ಕೆ ಅರ್ಥ ಆಗುತ್ತೆ. ಬೆಳಗ್ಗೆ ಟೀಚರ್ಸ್ ಗಳೆಲ್ಲ ಬರ್ತಾರೆ, ನಾನು ಹೇಳ್ತೀನಿ. 1 ಅಲ್ಲ 2 ಸಲ ಕೇಳ್ಬೇಕೇನ್ ಅರ್ಥ ಆಗಲ್ಲ ಅಂದ್ರೆ. ಆಯ್ತಾ? ಹೇಳ್ಕೊಡ್ತಾರೆ. ಯಶವಂತ್ ಹೋಗ್ತಿದ್ನ ಅವನು 4ನೇ ಕ್ಲಾಸ್. ಇಷ್ಟೆಷ್ಟಿದೆಯಲ್ಲೋ? 4ನೇ ಕ್ಲಾಸ್ ನೀವು? ಏನ್ ಹೇಳ್ಕೊಡ್ತಿರಲ್ಲಿ? ಏನ್ ಹೇಳ್ಕೊಡ್ತಿದ್ರು? ಏನ್ ಹೇಳ್ಕೊಡ್ತಿರ್ಲಿಲ್ಲ? ನಿಮ್ ಭಾಷೆ ಕನ್ನಡ ಬರಲ್ವೇನ ನಿನ್ಗೆ? ಅವ್ರಿಗೆ ಆ ಕಡೆ ನಾವ್ ತಾಂಡದಾರಲ್ಲ, ಅದ ಭಾಷೆ ಸ್ವಲ್ಪ ಸ್ವಲ್ಪ ಬರ್ತದ. ಹಂಗಾಗಿ ಇವ್ರಿಗೆ ಇಲ್ಲ. ಬಳ್ಳಾರಿ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.